Dear students, welcome to session number 2 of Unit 1. In the last session, we had a discussion on the meaning of costing, cost accounting. Now, in this session, it's going to be the continuation part of the previous session. In this, we have to consider the application of cost accounting. It means in what and all areas the cost accounting is applied or used. Generally, at the initial stage, only manufacturing concerns are applied the system of cost accounting. Later, most of the manufacturing, wholesale and retail businesses like banking and insurance companies, railways, airways, shipping and road transportation, hotels, hospitals, schools and colleges, universities and cinema theatre houses applied the system of cost accounting. ವಿದ್ಯಾರ್ಥಿಗಳೇ, ಅಪ್ಲಿಕೇಶನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿದ್ರೆ ಯಾವ ಕ್ಷೇತ್ರಗಳಲ್ಲಿ ಈ ಒಂದು ಕಾಸ್ಟ್ ಅಕೌಂಟಿಂಗನ್ನು ಉಪಯೋಗ ಮಾಡ್ತಾರೆ ಅಥವಾ ಇದನ್ನು ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಮೊದಲಿಗೆ ಅಥವಾ ಪ್ರಾರಂಭಿಕ ಹಂತದಲ್ಲಿ ಈ ಒಂದು ಉತ್ಪಾದನಾ ಸಂಸ್ಥೆಗಳು ಮಾತ್ರನೇ ಈ ಒಂದು ಕಾಸ್ಟ್ ಅಕೌಂಟಿಂಗ್, ಉತ್ಪಾದನಾ ಘಟಕಗಳು ಮಾತ್ರನೇ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮನ್ನು ಅಪ್ಲೈ ಮಾಡಿದ್ವು. ನಂತರದ ಒಂದು ದಿನಗಳಲ್ಲಿ ಬಂದಾಗ ಇತರೆ ಉತ್ಪಾದಕ ಘಟಕಗಳಾಗಿರ್ಬೋದು ಅಥವಾ ಹೋಲ್ಸೇಲರ್ಸು, ರಿಟೇಲರ್ಸು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಾಗಿರ್ಬೋದು, ಇನ್ಶೂರೆನ್ಸ್ ಕಂಪನೀಸ್ ಆಗಿರ್ಬೋದು, ರೈಲ್ವೇಸು, ಏರ್ವೇಸು, ಶಿಪ್ಪಿಂಗ್, ಟ್ರಾನ್ಸ್ಪೋರ್ಟೇಷನ್, ಹೋಟೆಲ್ಸು, ಹಾಸ್ಪಿಟಲ್ಸ್, ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್, ಯೂನಿವರ್ಸಿಟೀಸ್, ಸಿನಿಮಾ ಥಿಯೇಟರ್ಸ್, ಎಟ್ಸೆಟ್ರಾ ಎಲ್ಲ ಒಂದು ಕಡೆನೂ ಈ ಒಂದು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮನ್ನು ಅಪ್ಲೈ ಮಾಡಿದ್ರು. ಎಕ್ಸಾಂಪಲ್ ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಟೇಕ್ ಎನ್ ಎಕ್ಸಾಂಪಲ್ ಆಫ್ ಬ್ಯಾಂಕಿಂಗ್. ಈ ಒಂದು ಬ್ಯಾಂಕಿಂಗ್ನಲ್ಲಿ ಈ ಒಂದು ಕಾಸ್ಟ್ ಅಕೌಂಟಿಂಗನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ದ ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್ ಇನ್ ಆರ್ಡರ್ ಟು ಪ್ರೊವೈಡ್ ದ ಸರ್ವಿಸಸ್. ಬ್ಯಾಂಕಿಂಗ್ನಲ್ಲಿ ಬಂದಾಗ ನೋ ಕ್ವಶನ್ ಆಫ್ ಪ್ರೊಡ್ಯೂಸಿಂಗ್ ದ ಪ್ರಾಡಕ್ಟ್ಸ್, ಓನ್ಲಿ ರೆಂಡರಿಂಗ್ ಆಫ್ ಸರ್ವಿಸಸ್. ಇನ್ ಕೇಸ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಕಂಪನೀಸ್, ಈ ಒಂದು ಬ್ಯಾಂಕಿಂಗ್ ಮತ್ತು ಇನ್ಶೂರೆನ್ಸ್ ಕಂಪನೀಸಲ್ಲಿ ಬಂದಾಗ ಬ್ಯಾಂಕಿಂಗನ್ನು ತಗೊಳ್ಳೋಣ. ಬ್ಯಾಂಕಿಂಗ್ನಲ್ಲಿ ಬಂದಾಗ ಅಕೌಂಟ್ ಹೋಲ್ಡರು ಚೆಕ್ ಬುಕ್ಗೆ ಏನಾದರೂ ಅಪ್ಲೈ ಮಾಡಿದಾಗ ಬ್ಯಾಂಕ್ನವರು ಮಿನಿಮಮ್ ಅಮೌಂಟನ್ನು ಚಾರ್ಜ್ ಮಾಡ್ತಾರೆ. ಆ ಮಿನಿಮಮ್ ಅಮೌಂಟ್ ಚಾರ್ಜ್ ಮಾಡಿದಾಗ ಬೇಸ್ಡ್ ಆನ್ ದ ನಂಬರ್ ಆಫ್ ಲೀವ್ಸ್, ಆ ಚೆಕ್ ಲೀಫ್ ಎಷ್ಟು 25 ಪೇಜ್ದ, 50 ಪೇಜ್ದ, 100 ಪೇಜ್ದ, ಅದರ ಮೇಲೆ ಕಾಸ್ಟನ್ನು ಅಥವಾ ಒಂದು ಬೆಲೆಯನ್ನು ಈ ಒಂದು ಬ್ಯಾಂಕಿಂಗ್ನವರು ಚಾರ್ಜ್ ಮಾಡ್ತಾರೆ. ರೈಲ್ವೇಸ್ನಲ್ಲಿ ಬಂದಾಗ ರೈಲ್ವೇಸ್, ಏರ್ವೇಸ್, ಶಿಪ್ಪಿಂಗ್, ರೋಡ್ ಟ್ರಾನ್ಸ್ಪೋರ್ಟೇಷನ್ ಇವೆಲ್ಲವನ್ನೂ ಆಪರೇಟಿಂಗ್ ಕಾಸ್ಟಿಂಗ್ಗೆ ಎಕ್ಸಾಂಪಲ್ಸ್ ಆಗಿರುವಂಥದ್ದು. ರೈಲ್ವೇಸಲ್ಲಿ ಬಂದಾಗ ಯಾವ ರೀತಿಯಾಗಿ ಕಾಸ್ಟ್ ಅಕೌಂಟಿಂಗನ್ನು ಅಪ್ಲೈ ಮಾಡ್ತಾರೆ, ಯೂಟಿಲೈಸ್ ಮಾಡ್ತಾರೆ, ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ರೈಲ್ವೇಸಲ್ಲಿ ಆಗಿರ್ಬೋದು, ಏರ್ವೇಸಲ್ಲಿ ಆಗಿರ್ಬೋದು, ಶಿಪ್ಪಿಂಗ್ ಅಥವಾ ಶಿಪ್ಪಿಂಗ್ ಅಂತ ಹೇಳಿದ್ರೆ ವಾಯೇಜ್, ಸಮುದ್ರಯಾನದ ಮುಖಾಂತರ ಸಾಗಾಣಿಕೆ, ಅದು ಪ್ಯಾಸೆಂಜರ್ಸ್ ಆಗಿರ್ಬೋದು ಅಥವಾ ಸರಕು ಆಗಿರ್ಬೋದು. ರೋಡ್ ಟ್ರಾನ್ಸ್ಪೋರ್ಟೇಷನ್ಸಲ್ಲಿ ಬಂದಾಗ ಪರ್ ಪ್ಯಾಸೆಂಜರ್ ಪರ್ ಕಿಲೋಮೀಟರ್, 1 ಕಿಲೋಮೀಟರ್ ಸಾಗಾಟಕ್ಕೆ ಅಥವಾ 1 ಕಿಲೋಮೀಟರ್ ಜರ್ನಿಗೆ ಎಷ್ಟು ಚಾರ್ಜ್ ಮಾಡಬೇಕು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಕಾಸ್ಟ್ ಅಕೌಂಟಿಂಗ್ ಈ ಒಂದು ರೈಲ್ವೇಸಲ್ಲಿ, ಏರ್ವೇಸಲ್ಲಿ, ಶಿಪ್ಪಿಂಗ್, ರೋಡ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು. ಹೋಟೆಲ್ಸಲ್ಲಿ ಬಂದಾಗ ಪರ್ ಮೀಲ್, ಒಂದು ಊಟಕ್ಕೆ ಎಷ್ಟನ್ನು ಚಾರ್ಜ್ ಮಾಡಬೇಕಾಗುತ್ತೆ, ಅದು ಕಾಸ್ಟ್ ಅಕೌಂಟಿಂಗ್ನ ಒಂದು ರೂಲನ್ನು ಅಪ್ಲೈ ಮಾಡಿ ಯಾವುದಕ್ಕೆ ಎಷ್ಟೆಷ್ಟು ಅಂತಂದ್ಬಿಟ್ಟು ಒಟ್ಟು ಇನ್ಕ್ಲೂಡಿಂಗ್ ಪ್ರಾಫಿಟನ್ನು ಸೇರಿಸ್ಕೊಂಡು ಒಂದು ಮೀಲ್ಸ್ಗೆ, ಫುಲ್ ಮೀಲ್ಸ್ ಆದರೆ 100 ರೂಪಾಯಿ, ಅಥವಾ ಪ್ಲೇಟ್ ಮೀಲ್ಸ್ ಆದರೆ ಒಂದು 50 ರೂಪಾಯಿ, ಈ ಥರದ ಒಂದು ಚಾರ್ಜನ್ನು, ಒಂದು ಬೆಲೆಯನ್ನು ಅದಕ್ಕೆ ಫಿಕ್ಸ್ ಮಾಡಿರ್ತಾರೆ. ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಸಲ್ಲಿನೂ ಸಹ ಪರ್ ಸ್ಟೂಡೆಂಟ್. ಪ್ರೈಮರಿ ಎಜುಕೇಷನಲ್ಲಿ ಬಂದಾಗ ಕಡಿಮೆ ಅಮೌಂಟ್ ಇರುತ್ತೆ. ಮತ್ತು ಮಿಡ್ಲ್ ಕ್ಲಾಸ್, ಮಿಡ್ಲ್ ಸ್ಕೂಲ್ಸಲ್ಲಿ ಬಂದಾಗ ಅಲ್ಲಿ ಒಂದು ಆ್ಯಾವ್ರೇಜ್ ಚಾರ್ಜಸನ್ನು, ಮತ್ತು ಫರ್ದರ್ ಕೋರ್ಸಸ್ಸು, ಟೈಪ್ ಆಫ್ ಕೋರ್ಸ್, ದ ನೇಚರ್ ಆಫ್ ಇನ್ಸ್ಟಿಟ್ಯೂಷನ್, ಅದರ ಮೇಲೆ ಡಿಪೆಂಡ್ ಆಗಿ ಈ ಒಂದು ಸ್ಕೂಲ್ಸ್ ಆ್ಯಂಡ್ ಕಾಲೇಜಸಲ್ಲಿ ಬಂದಾಗ ಈ ಒಂದು ಕಾಸ್ಟ್ ಅಕೌಂಟಿಂಗ್ ಅಥವಾ ಎಕ್ಸ್ಪೆಂಡಿಚರ್ ಕಾಸ್ಟನ್ನು ಕನ್ಸಿಡರ್ ಮಾಡುವಂಥದ್ದು, ಇನ್ಕ್ಲೂಡಿಂಗ್ ಯೂನಿವರ್ಸಿಟೀಸ್, ಸಿನಿಮಾ ಹೌಸಸ್. ಥಿಯೇಟರ್ಸಲ್ಲಿ ಬಂದಾಗ ಪರ್ ಟಿಕೆಟ್, ಪರ್ ಹೆಡ್ ಟಿಕೆಟು, ಫಸ್ಟ್ ಕ್ಲಾಸ್ದೋ ಅಥವಾ ಸೆಕೆಂಡ್ ಕ್ಲಾಸ್ದೋ ಅಥವಾ ವಿತ್ ಎ ಸಿ, ವಿತೌಟ್ ಎ ಸಿ, ಈ ಥರದ ಒಂದು ಕ್ಲಾಸ್ನ ಮೇಲೆ ಚಾರ್ಜನ್ನು ಮಾಡ್ತಾರೆ, ಟಿಕೆಟನ್ನು ಚಾರ್ಜಸ್ಸನ್ನು ಮಾಡ್ತಾರೆ. ದಿಸ್ ಈಸ್ ಅಬೌಟ್ ದ ಅಪ್ಲಿಕೇಶನ್ ಆಫ್ ಕಾಸ್ಟ್ ಅಕೌಂಟಿಂಗ್. ನೌ ದ ಫೈನಾನ್ಷಿಯಲ್ ಅಕೌಂಟಿಂಗ್. As you know, the main purpose of financial accounting is to prepare profit and loss account and balance sheet for reporting to the owners or the shareholders and other outside agencies.
external users like government, creditors and income tax department, etc. The main intention of financial accounting is to prepare the profit and loss account to know the profit, okay, or the loss which is made by the company during a particular, okay, financial year. Along with this, a balance sheet, okay, which shows the financial position of a company as on a particular date, in order to report to the owners or the shareholders, okay, and the other outside agencies like government, creditors and income tax authorities, etc. Okay, this is with regard to the financial accounting. Now coming to the differences between costing and cost accounting. Okay, there are some differences between costing and the cost accounting. The first point of difference is the scope. In case of costing, it is broader in its scope, whereas cost accounting is narrow in its scope. The second difference is, okay, point of difference indicates, okay, the function. The function in case of this cost accounting, it is concerned with the ascertainment of cost. Finding out the cost is the main, okay, intention of the costing, whereas the cost accounting is concerned with recording of the cost. Okay, the whatever the costs are incurred in case of, okay, the system of costing is recorded in a process of cost accounting. This is okay, the second difference between the costing and the cost accounting. The third one is periodicity of functioning. In case of costing, it begins where accountancy ends, that is financial accounting, okay, or the accounting purpose. Whereas the cost accounting begins where the costing ends. Okay, the ending of costing system results in the beginning of the cost accounting. This is another one difference between the costing and cost accounting. And the last one is the persons involved in case of this costing and cost accounting. That is, persons involved. The costing, okay, is managed by a specialized skilled person called cost accountant. Okay, the cost accounting is maintained by a specialized, skilled and well versed in the subject of cost. That is, cost accountant is okay, held responsible for maintenance of the costing system, whereas the cost accounting is maintained by a cost clerk or even maybe a ordinary clerk. These are the differences between the costing and the cost accounting. Okay, ವಿದ್ಯಾರ್ಥಿಗಳೇ, ಕಾಸ್ಟಿಂಗ್ ಮತ್ತು ಕಾಸ್ಟ್ ಅಕೌಂಟಿಂಗ್ಗೆ ಇರುವಂತಹ ಡಿಫ್ರೆನ್ಸಸ್ಸು ಕೆಲವಷ್ಟು ಡಿಫ್ರೆನ್ಸಸ್ ಇದ್ದಾವೆ. ಮೊದಲನೇ ಡಿಫ್ರೆನ್ಸಸ್ ಬಂದಾಗ ಸ್ಕೋಪ್, ಇದರ ಒಂದು ವೈಶಾಲ್ಯತೆ ಅಥವಾ ವಿಶಾಲತೆ. ಕಾಸ್ಟಿಂಗ್ ಅನ್ನೋದು ತುಂಬ ವಿಶಾಲವಾದಂಥ ಒಂದು ಕಾನ್ಸೆಪ್ಟ್ ಆಗಿರುವಂಥದ್ದು. ಕಾಸ್ಟ್ ಅಕೌಂಟಿಂಗ್ ಅನ್ನೋದು ಇದು ಸರಳವಾದಂತಹ ಅಥವಾ ಇದು ಒಂದು ಕಡಿದಾದಂಥ ಒಂದು ಅಷ್ಟೊಂದು ಸ್ಕೋಪ್ ಈ ಒಂದು ಕಾಸ್ಟ್ ಅಕೌಂಟಿಂಗ್ಗೆ ಇರೋದಿಲ್ಲ. ನ್ಯಾರೋ ಇನ್ ಇಟ್ಸ್ ಸ್ಕೋಪ್ ಅಂತ ಹೇಳ್ಬೋದು. ಎರಡನೇದು ಕಾರ್ಯಗತ ಅಥವಾ ಫಂಕ್ಷನ್, ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡುತ್ತೆ ಅಂತ ಹೇಳಿದ್ರೆ, ಇನ್ ಕೇಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಇಟ್ ಈಸ್ ಕನ್ಸರ್ನ್ಡ್ ವಿತ್ ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್. ಕಾಸ್ಟಿಂಗಲ್ಲಿ ಬಂದಾಗ ಈ ಒಂದು ಕಾಸ್ಟಿಂಗು ಒಂದು ವೆಚ್ಚವನ್ನು, ಕಾಸ್ಟನ್ನು ಕಂಡುಹಿಡಿಯುವಂಥ ಒಂದು ಪ್ರೋಸೆಸ್ಸನ್ನು ಹೊಂದಿರುತ್ತೆ ಅಥವಾ ಕಾಸ್ಟನ್ನು ಕಂಡುಹಿಡಿಯುವಂಥದ್ದೇ ಇದರ ಮುಖ್ಯವಾದಂಥ ಉದ್ದೇಶ ಆಗಿರುತ್ತೆ. ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿದ್ರೆ ರೆಕಾರ್ಡಿಂಗ್ ಆಫ್ ಕಾಸ್ಟ್ಸ್ ವಿಚ್ ಆರ್ ಆಲ್ರೆಡಿ ಇನ್ಕರ್ಡ್, ಈಗಾಗಲೇ ಬರೆಸಿರುವಂತಹ ಅಥವಾ ಏನೆಲ್ಲ ಎಕ್ಸ್ಪೆಂಡಿಚರ್ಸ್ ಆಗಿರುತ್ತೋ ಆ ಎಕ್ಸ್ಪೆಂಡಿಚರ್ ಅಥವಾ ಕಾಸ್ಟನ್ನು ರೆಕಾರ್ಡ್ ಮಾಡುವಂಥದ್ದೇ ಕಾಸ್ಟ್ ಅಕೌಂಟಿಂಗ್ ಆಗಿರುತ್ತೆ. ನನ್ನ ಥರ್ಡ್ ಒನ್ ಈಸ್ ಪೀರಿಯಾಡಿಸಿಟಿ ಆಫ್ ಫಂಕ್ಷನಿಂಗ್. ಈ ಒಂದು ಕಾರ್ಯಾಚರಣೆ ಆಗುವಂಥದ್ದಕ್ಕೆ ಇರುವಂತಹ ಒಂದು ಸಮಯ ಅಥವಾ ನಿಗದಿತ ಅವಧಿ ಅಂತ ಹೇಳಿದ್ರೆ, ಇನ್ ಕೇಸ್ ಆಫ್ ಕಾಸ್ಟಿಂಗ್ ಇಟ್ ಬಿಗಿನ್ಸ್ ವೇರ್ ಅಕೌಂಟೆನ್ಸಿ ಎಂಡ್ಸ್. ಅಕೌಂಟೆನ್ಸಿ ಎಂಡ್ ಆಗಿದ್ದ ತಕ್ಷಣವೇ ಈ ಒಂದು ಕಾಸ್ಟಿಂಗ್ ಅನ್ನೋದು ಶುರುವಾಗುತ್ತೆ. ವೆರಾಸ್ ಕಾಸ್ಟ್ ಅಕೌಂಟಿಂಗ್, ಈ ಒಂದು ಕಾಸ್ಟ್ ಅಕೌಂಟಿಂಗ್ ಅನ್ನೋದು ಇಟ್ ಬಿಗಿನ್ಸ್ ವೇರ್ ಕಾಸ್ಟಿಂಗ್ ಎಂಡ್ಸ್. ಕಾಸ್ಟಿಂಗ್ ಎಂಡ್ ಆದ ನಂತರನೇ ಈ ಒಂದು ಕಾಸ್ಟ್ ಅಕೌಂಟಿಂಗು ಶುರುವಾಗುತ್ತೆ ಅಥವಾ ಪ್ರಾರಂಭವಾಗುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಕೊನೆಯದಾದಂಥ ಒಂದು ವ್ಯತ್ಯಾಸ ಅಂತ ಹೇಳಿದ್ರೆ, ಈ ಒಂದು ಕಾಸ್ಟಿಂಗ್ ಮತ್ತು ಕಾಸ್ಟ್ ಅಕೌಂಟಿಂಗ್ನ ನಡುವೆ ಇರುವಂತಹದ್ದು ಪರ್ಸನ್ಸ್ ಇನ್ವಾಲ್ವ್ಡ್.
ಕಾಸ್ಟಿಂಗಲ್ಲಿ ಬಂದಾಗ ದ ಕಾಸ್ಟಿಂಗ್ ಈಸ್ ಮೇಂಟೈನ್ಡ್ ಆರ್ ಮ್ಯಾನೇಜ್ಡ್ ಬೈ ಈ ಒಂದು ಕಾಸ್ಟಿಂಗ್ ಸಿಸ್ಟಮನ್ನು ನಿರ್ವಹಣೆ ಮಾಡುವಂಥದ್ದು ಒಬ್ಬ ಪರಿಣಿತ ವ್ಯಕ್ತಿಯಾಗಿರ್ತಾನೆ. ಆ ವ್ಯಕ್ತಿಯನ್ನು ನಾವು ಕಾಸ್ಟ್ ಅಕೌಂಟೆಂಟ್ ಅಂತಂದ್ಬಿಟ್ಟು ಆಳವಾದಂಥ ಒಂದು ಜ್ಞಾನವನ್ನು ಹೊಂದಿರುವಂಥ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಈ ಮೇ ಬಿ ಆ್ಯನ್ ICWA ಕೋರ್ಸ್ ಕಂಪ್ಲೀಟೆಡ್ ಪರ್ಸನ್ ಆಗಿರ್ತಾನೆ. ಆ ಒಬ್ಬ ವ್ಯಕ್ತಿ ಕಾಸ್ಟಿಂಗನ್ನು ಉಸ್ತುವಾರಿಯನ್ನು ಅಥವಾ ಅದರ ಒಂದು ನಿರ್ವಹಣೆಯನ್ನು ಮಾಡ್ಕೊಳ್ತಾನೆ. ಕಾಸ್ಟ್ ಅಕೌಂಟಿಂಗನ್ನು ಕಾಸ್ಟ್ ಕ್ಲರ್ಕ್ಸ್, ಈ ಒಂದು ವೆಚ್ಚ ಶಾಖೆ ಅಥವಾ ವೆಚ್ಚ ಡಿಪಾರ್ಟ್ಮೆಂಟ್ ಏನಿರುತ್ತೋ ಕಾಸ್ಟ್ ಡಿಪಾರ್ಟ್ಮೆಂಟು, ಆ ಡಿಪಾರ್ಟ್ಮೆಂಟ್ನ ಕ್ಲರ್ಕ್ಗಳು ಸಹ ಈ ಒಂದು ಕಾಸ್ಟ್ ಅಕೌಂಟಿಂಗನ್ನು ನಿರ್ವಹಣೆ ಮಾಡಬಹುದು. ದೆನ್ there are some differences between the cost accounting and financial accounting. ಈ ಒಂದು ಕಾಸ್ಟ್ ಅಕೌಂಟಿಂಗ್ ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗ್ನ ನಡುವೆ ಕೆಲವಷ್ಟು ಡಿಫ್ರೆನ್ಸಸ್ ಇದ್ದಾವೆ. ಅದು ಯಾವ್ಯಾವುದು ಅಂತ ಅಂದ್ಬಿಟ್ಟು ನೋಡೋಣ. ದೇರ್ ಆರ್ 10 ಡಿಫ್ರೆನ್ಸಸ್ ವಿಚ್ ಆರ್ ಲಿಸ್ಟೆಡ್ ಇನ್ ದಿಸ್ ಸ್ಲೈಡ್. ಈ ಒಂದು ಸ್ಲೈಡಲ್ಲಿ 10 ಡಿಫ್ರೆನ್ಸಸ್ಸನ್ನು ಕಾಸ್ಟ್ ಅಕೌಂಟಿಂಗ್ ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗ್ನ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಲಾಗಿದೆ. ಇದು 6 ಮಾರ್ಕ್ಸ್ನ ಕ್ವಶನ್ ಬರ್ಬೋದು. ಸ್ಟೇಟ್ ಎನಿ 6 ಡಿಫ್ರೆನ್ಸಸ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತಂದ್ಬಿಟ್ಟು ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಆನ್ಸರ್ಸನ್ನು ಮಾಡಬೇಕು. ನೀವು ಯಾವುದೇ ಒಂದು ಸಬ್ಜೆಕ್ಟ್ನಲ್ಲಿ ಡಿಫ್ರೆನ್ಸಸ್ ಅಂತ ಕೊಟ್ಟಾಗ ನೋಡಿ, ಈ ರೀತಿಯಾದಂಥ 4 ಕಾಲಮ್ಸು, ಸೀರಿಯಲ್ ನಂಬರ್, ಪಾಯಿಂಟ್ ಆಫ್ ಡಿಫ್ರೆನ್ಸು, ಮೊದಲನೇ ಟಾಪಿಕ್ಕು, ಎರಡನೇ ಟಾಪಿಕ್ಕು, ಈ ಥರದ ಒಂದು ವಿಧಾನದಲ್ಲಾದ್ರೂ ವ್ಯತ್ಯಾಸಗಳನ್ನು ಬರೀಬೋದು. ಅಥವಾ ಎರಡನೇದು ಈ ಒಂದು ಸೀರಿಯಲ್ ನಂಬರ್, ಫಸ್ಟ್ ಟಾಪಿಕ್ನ ಹೆಸರು, ಎರಡನೇ ಟಾಪಿಕ್ನ ಹೆಸರು, ಈ ಒಂದು ಮೆಥಡಲ್ಲೇ ಬರೀಬೇಕು. ಯಾವುದೇ ಕಾರಣಕ್ಕೂ ಸಹ ಪ್ಯಾರಾಗ್ರಾಫ್ ವೈಸಲ್ಲಿ ಬರೀಬೇಡಿ. ಕಾಲಮ್ನರ್ ಫಾರಮಲ್ಲಿ ಬರೀರಿ. ಕಾಲಮ್ನರ್ ಫಾರಮಲ್ಲಿ ಬರೆದ್ರೆ ಮಾತ್ರ ಅದಕ್ಕೆ ಒಳ್ಳೆ ವೆಯ್ಟೇಜ್ ಇರುತ್ತೆ, ಅದಕ್ಕೆ ಇಟ್ ಲುಕ್ಸ್ ಗುಡ್. ಅದರಿಂದಾಗಿ ನಾವು ಕಮ್ ಟು ದ ಡಿಫ್ರೆನ್ಸಸ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್. ದ ಫಸ್ಟ್ ಡಿಫ್ರೆನ್ಸ್ ಈಸ್ ದ ಪರ್ಪಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಈಸ್ ಟು ಪ್ರೊವೈಡ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಅಬೌಟ್ ಕಾಸ್ಟ್ ಟು ದ ಮ್ಯಾನೇಜ್ಮೆಂಟ್. ಈ ಒಂದು ಮ್ಯಾನೇಜ್ಮೆಂಟ್ಗೆ ಈ ಒಂದು ವೆಚ್ಚದ ಬಗ್ಗೆ ಡೀಟೇಲ್ಡ್ ಮಾಹಿತಿಯನ್ನು ಒಂದು ತುಂಬ ಇನ್ಫಾರ್ಮೇಷನನ್ನು ಅಥವಾ ವಿವರವಾದಂಥ ಮಾಹಿತಿಯನ್ನು ಕೊಡುವಂಥ ಒಂದು ಉದ್ದೇಶನೇ ಕಾಸ್ಟ್ ಅಕೌಂಟಿಂಗ್ನದಾಗಿರುತ್ತೆ. ವೆರಾಸ್ ಫೈನಾನ್ಷಿಯಲ್ ಅಕೌಂಟಿಂಗ್, ಇನ್ ಕೇಸ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್, ಇಟ್ಸ್ ಮೇನ್ ಪರ್ಪಸ್ ಈಸ್ ಟು ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಫಾರ್ ರಿಪೋರ್ಟಿಂಗ್ ಟು ದ ಓನರ್ಸ್ಗೆ ಅಥವಾ ಶೇರ್ ಹೋಲ್ಡರ್ಸ್ಗೆ ಅಥವಾ ಎಕ್ಸ್ಟರ್ನಲ್ ಯೂಸರ್ಸ್ಗೆ, ಗೌರ್ಮೆಂಟ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಅಥವಾ ಕ್ರೆಡಿಟರ್ಸ್ ಆಗಿರ್ಬೋದು, ಯಾರೇ ಆಗಿರಲಿ, ಒಬ್ಬ ಓನರ್ಸನ್ನು ಒಳಗೊಂಡು ಎಲ್ಲರಿಗೂ ಸಹ ಈ ಒಂದು P&L ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡುವಂಥದ್ದು ಫೈನಾನ್ಷಿಯಲ್ ಅಕೌಂಟಿಂಗ್ನ ಮೇಯ್ನ್ ಪರ್ಪಸ್ ಆಗಿರುತ್ತೆ, ಮುಖ್ಯ ಉದ್ದೇಶ. ಎರಡನೇ ಡಿಫ್ರೆನ್ಸ್ ಬಂದಾಗ ಕಾಸ್ಟ್ ರಿಪೋರ್ಟ್ಸ್ ಆರ್ ಪ್ರಿಪೇರ್ಡ್ ಅಟ್ ಶಾರ್ಟ್ ಇಂಟರ್ವಲ್ಸ್. ಈ ಒಂದು ಕಾಸ್ಟ್ ಅಕೌಂಟಿಂಗ್ನಲ್ಲಿ ರಿಪೋರ್ಟ್ಸನ್ನು ತಯಾರಿ ಮಾಡುವಂಥದ್ದು ಅತ್ಯಂತ ಕಡಿಮೆ ಅವಧಿಯಾಗಿರುತ್ತೆ. ಅದು ಶಾರ್ಟ್ ಇಂಟರ್ವಲ್ಸ್ ಅಂತ ಹೇಳ್ತೀವಿ. ಆ ಶಾರ್ಟ್ ಇಂಟರ್ವಲ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇಟ್ ಮೇ ಬಿ ಆನ್ ಡೈಲಿ ಬೇಸಿಸ್, ವೀಕ್ಲಿ ಬೇಸಿಸ್, ಫೋರ್ಟ್ನೈಟ್ಲಿ ಅಂದರೆ ಪಾಕ್ಷಿಕ 15 ದಿನಕ್ಕೆ ಒಂದು ಸಲ ಆಗಿರ್ಬೋದು, ಮಂತ್ಲಿ ತಿಂಗಳಿಗೊಂದು ಸಲ ಆಗಿರ್ಬೋದು, ಕ್ವಾರ್ಟರ್ಲಿ 3 ತಿಂಗಳಿಗೆ ಒಂದು ಸಲ ಆಗಿರ್ಬೋದು. ಇದು ಕಾಸ್ಟ್ ರಿಪೋರ್ಟ್ಸ್ನ ತಯಾರಿ ಮಾಡುವಂಥ ಒಂದು ಅವಧಿ. ವರಾಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ರಿಪೋರ್ಟ್ಸ್ ಆರ್ ಪ್ರಿಪೇರ್ಡ್. ರಿಪೋರ್ಟ್ಸ್ ಅಂತ ಹೇಳಿದರೆ ಇಲ್ಲಿ P&L ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ಡ್ ಅಟ್ ದಿ ಎಂಡ್ ಆಫ್ ಈಚ್ ಅಕೌಂಟಿಂಗ್ ಇಯರ್. ಪ್ರತಿ ವರ್ಷದ ಅಂತ್ಯಕ್ಕೆ ಈ ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್ನ ರಿಪೋರ್ಟ್ಸನ್ನು ಅಂದರೆ P&L ಅಕೌಂಟ್, ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್, P&L ಆಪರೇಷನ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಲಾಗುತ್ತೆ. ದ ಥರ್ಡ್ ಡಿಫ್ರೆನ್ಸ್ ಈಸ್ ಕಾಸ್ಟ್ ಅಕೌಂಟ್ಸ್ ಆರ್ ನಾಟ್ ಕಂಪಲ್ಸರಿಲಿ ಪ್ರಿಪೇರ್ಡ್ ಅಂಡರ್ ಎನಿ ಆ್ಯಕ್ಟ್. ಈ ಒಂದು ಕಾಸ್ಟ್ ಅಕೌಂಟಿಂಗನ್ನು ಅಥವಾ ಕಾಸ್ಟಿಂಗ್ ರಿಪೋರ್ಟ್ಸನ್ನು ಯಾವುದೇ ಒಂದು ಕಾಯ್ದೆಯ ಅನ್ವಯ ಕಡ್ಡಾಯವಾಗಿ ತಯಾರಿ ಮಾಡಲೇಬೇಕು ಅಥವಾ ನಿರ್ವಹಿಸಲೇಬೇಕು ಅನ್ನೋದೇನೂ ಇಲ್ಲ. ವರಾಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ರಿಪೋರ್ಟ್ಸ್ ಆರ್ ಪ್ರಿಪೇರ್ಡ್ ಆಸ್ ಪರ್ ದ ಕಂಪನೀಸ್ ಆ್ಯಕ್ಟ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಈ ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್ನ ಮಾಹಿತಿಯನ್ನು ಈ ಒಂದು ಫೈನಾನ್ಷಿಯಲ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರವಾಗಿ ಮತ್ತು ಕಂಪನೀಸ್ ಆ್ಯಕ್ಟ್ ಪ್ರಕಾರವಾಗಿ ಕಡ್ಡಾಯವಾಗಿ ಪ್ರಿಪೇರ್ ಮಾಡಲೇಬೇಕು. ನಾಲ್ಕನೇ ಡಿಫ್ರೆನ್ಸನ್ನು ಬಂದಾಗ ಕಾಸ್ಟ್ ಅಕೌಂಟಿಂಗ್ ಡಿಸ್ಕ್ಲೋಸಸ್ ಡೀಟೇಲ್ಡ್ ಕಾಸ್ಟ್ ಆ್ಯಂಡ್ ಪ್ರಾಫಿಟ್ ಇನ್ಫಾರ್ಮೇಷನ್ ಫಾರ್ ಈಚ್ ಪ್ರಾಡಕ್ಟ್ ಲೈನ್, ಡಿಪಾರ್ಟ್ಮೆಂಟ್, ಪ್ರೋಸೆಸ್ ಎಟ್ಸೆಟ್ರಾ. ಈ ಒಂದು ಕಾಸ್ಟ್ ಅಕೌಂಟಿಂಗ್ ಅನ್ನೋದು ಯಾವ ಒಂದು ವಸ್ತುವಿನಿಂದ ಎಷ್ಟು ಲಾಭ ಆಯಿತು, ಯಾವ ಒಂದು ಇಲಾಖೆ ಡಿಪಾರ್ಟ್ಮೆಂಟಿಂದ ಅಥವಾ ಬ್ರಾಂಚಿಂದ ಎಷ್ಟು ಲಾಭ ಆಗಿದೆ, ಮತ್ತು ಯಾವ ಒಂದು ಪ್ರಕ್ರಿಯೆಯಿಂದ ಪ್ರೋಸೆಸ್ಸಿಂದ ಲಾಭ ಆಯಿತಾ ನಷ್ಟ ಆಯಿತಾ ಅನ್ನೋದನ್ನು ಡೀಟೇಲ್ಡ್ ಆಗಿ ಇನ್ಫಾರ್ಮೇಷನನ್ನು ಕೊಡುತ್ತೆ ಕಾಸ್ಟ್ ಅಕೌಂಟಿಂಗ್. Whereas the financial accounting discloses the P&L profit and loss of the company as a whole. ಕಂಪನಿಯ ಒಟ್ಟಾರೆ ಪ್ರಾಫಿಟ್ ಎಷ್ಟಾಯಿತು ಅಥವಾ ಒಟ್ಟಾರೆ ನಷ್ಟ ಎಷ್ಟಾಯಿತು ಅನ್ನೋದನ್ನು ತೋರಿಸುತ್ತೆ ಹೊರತಾಗಿ
ಯಾವ ಒಂದು ಪ್ರಾಡಕ್ಟಿಂದ ಪ್ರಾಫಿಟ್ ಆಯಿತು, ಯಾವ ಒಂದು ಡಿಪಾರ್ಟ್ಮೆಂಟಿಂದ ಪ್ರಾಫಿಟ್ ಆಯಿತು, ನಷ್ಟ ಆಯಿತು ಅನ್ನೋದನ್ನು ತೋರಿಸೋದಿಲ್ಲ. Then coming to the fifth difference, cost accounting helps for the control over the elements of costs. ಈ ಒಂದು ಕಾಸ್ಟ್ ಅಕೌಂಟಿಂಗ್ ಅನ್ನೋದು ವೆಚ್ಚ ಒಂದು ನಿಯಂತ್ರಣ ಮಾಡೋದಕ್ಕೆ, ವೆಚ್ಚವನ್ನು ಹಿಡಿತದಲ್ಲಿಡೋದಕ್ಕೆ, ಕಂಟ್ರೋಲಲ್ಲಿ ಹತೋಟಿಯಲ್ಲಿಡೋದಕ್ಕೆ ಇವನು ತುಂಬಾ ಸಹಾಯಕಾರಿಯಾಗಿದೆ. ಫೈನಾನ್ಷಿಯಲ್ ಅಕೌಂಟಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಬಟ್ ಡಸ್ ನಾಟ್ ಫಾರ್ ಕಾಸ್ಟ್ ಕಂಟ್ರೋಲ್ಸ್. ಇದು ಫೈನಾನ್ಷಿಯಲ್ ಇನ್ಫಾರ್ಮೇಷನನ್ನು ರೆಕಾರ್ಡ್ ಮಾಡಲಿಕ್ಕೆ ತುಂಬ ಉಪಯುಕ್ತವಾಗಿದೆ ಫೈನಾನ್ಷಿಯಲ್ ಅಕೌಂಟಿಂಗ್. ಆದರೆ ಯಾವುದೇ ರೀತಿಯಂಥ ಒಂದು ವೆಚ್ಚವನ್ನು ನಿಯಂತ್ರಣದಲ್ಲಿಡೋದಕ್ಕೆ ಸಾಧ್ಯವಿಲ್ಲ ಈ ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ. ದೆನ್ ದ ಪಾಯಿಂಟ್ ನಂಬರ್ 6 ಈಸ್ ಇಟ್ ಈಸ್ ಕನ್ಸರ್ನ್ಡ್ ವಿತ್ ಹಿಸ್ಟಾರಿಕಲ್ ಕಾಸ್ಟ್ಸ್ ಆ್ಯಂಡ್ ಆಲ್ಸೋ ವಿತ್ ಪ್ರಿಡಿಟರ್ಮೈನ್ಡ್ ಕಾಸ್ಟ್. ಹಿಸ್ಟಾರಿಕಲ್ ಕಾಸ್ಟ್ಸ್ ಮತ್ತು ಪ್ರಿಡಿಟರ್ಮೈನ್ಡ್ ಕಾಸ್ಟ್ ಅಂತ ಹೇಳ್ತೀವಿ. ಪ್ರಿಡಿಟರ್ಮೈನ್ಡ್ ಅಂತ ಹೇಳಿದ್ರೆ ಮೊದಲೇ ನಿರ್ಧರಿತವಾಗಿರುವಂತಹ ವೆಚ್ಚಗಳು. ಎಕ್ಸಾಂಪಲ್, ಈಗ ನಾನು ಇನ್ನು ಮಾಲೂರಿಂದ ಬೆಂಗಳೂರಿಗೆ ಹೋಗಿ ಬರಬೇಕು ಅಂತಂದರೆ ಹೋಗಲಿಕ್ಕೆ 50 ರೂಪಾಯಿ, ಬರಲಿಕ್ಕೆ 50 ರೂಪಾಯಿ, ಬೇರೆ ಯಾವುದೇ ಖರ್ಚುಗಳಿಲ್ದೇನೆ ಅಂತಂತ ಲೆಕ್ಕಾಚಾರ ಮೊದಲೇ ಮಾಡಿದರೆ ದಟ್ ಈಸ್ ಕಾಲ್ಡ್ ಅನ್ ಎಕ್ಸಾಂಪಲ್ ಆಫ್ ಪ್ರಿಡಿಟರ್ಮೈನ್ಡ್ ಕಾಸ್ಟ್. ಹಿಸ್ಟಾರಿಕಲ್ ಕಾಸ್ಟ್ ಅಂತಂದರೆ ಗತಿಸಿರುವಂತಹ ಒಂದು ವೆಚ್ಚ, ಈಗಾಗಲೇ ಆಗಿರುವಂಥ ಒಂದು ವೆಚ್ಚ ಆಗಿರುತ್ತೆ. ಎಕ್ಸಾಂಪಲ್, ನೀವು ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಫೀಸನ್ನು ಕಟ್ಟಿರ್ತೀರ, ದಟ್ ಈಸ್ ಹಿಸ್ಟಾರಿಕಲ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ಬೋದು. In case of financial accounting, it is concerned almost with historical costs or historical records. ಫೈನಾನ್ಷಿಯಲ್ ಅಕೌಂಟಿಂಗ್ಗೆ ಬಂದಾಗ ಈಗಾಗಲೇ ಏನು ಗತಿಸಿರುತ್ತೋ ಅಥವಾ ಈಗಾಗಲೇ ಅದನ್ನು ಏನೆಲ್ಲನೂ ಆ್ಯಕ್ಟಿವಿಟೀಸ್ ಮುಗ್ದೋಗಿರುತ್ತೋ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸು, ಅಂಥ ಒಂದು ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡುವಂಥದ್ದು ಫೈನಾನ್ಷಿಯಲ್ ಅಕೌಂಟಿಂಗ್ ಆಗಿರುತ್ತೆ. Then the seventh one is cost accounting cannot be adopted without the help of financial accounting. ಈ ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್ನ ಸಹಾಯವಿಲ್ಲದಲೇ ಕಾಸ್ಟ್ ಅಕೌಂಟಿಂಗನ್ನು ನಾವು ಯಾವುದೇ ರೀತಿಯಾಗೂ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನು ಅನುಸರಣೆ ಮಾಡಲಿಕ್ಕೆ ಆಗೋದಿಲ್ಲ. ನಾನು ನಿಮಗೆ ಲಾಸ್ಟ್ ಸೆಷನ್ನಲ್ಲಿ ಹೇಳಿದ್ದೀನಿ, ಲಾಸ್ಟ್ ಕ್ಲಾಸಲ್ಲೇ ಈ ಒಂದು ಅಕೌಂಟಿಂಗನ್ನು 3 ಬ್ರಾಂಚಸ್ ಆಗಿ ವಿಂಗಡಣೆ ಮಾಡಲಾಗಿದೆ. ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಮೊದಲನೇದು ಫೈನಾನ್ಷಿಯಲ್ ಅಕೌಂಟಿಂಗ್, ಎರಡನೇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿ 3. ಇದರಲ್ಲಿ ನಾವು ಕಾಸ್ಟ್ ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟನ್ನು ಈಗ ಕಲಿತಾ ಇದ್ದೀವಿ. ಕಾಸ್ಟ್ ಅಕೌಂಟಿಂಗ್ ಕ್ಯಾನಾಟ್ ಬಿ ಅಡಾಪ್ಟೆಡ್ ವಿತೌಟ್ ದ ಹೆಲ್ಪ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್. ಈ ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್ನ ಸಹಾಯವಿಲ್ಲದಲೇ ಕಾಸ್ಟ್ ಅಕೌಂಟಿಂಗನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಬಟ್ ಫೈನಾನ್ಷಿಯಲ್ ಅಕೌಂಟಿಂಗ್ ಕ್ಯಾನ್ ಬಿ ಅಡಾಪ್ಟೆಡ್ ವಿತೌಟ್ ದ ಹೆಲ್ಪ್ ಆಫ್ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ನ ಸಹಾಯವಿಲ್ಲದಲೇ ಸಹ ಈ ಒಂದು ಫೈನಾನ್ಷಿಯಲ್ ಅಕೌಂಟಿಂಗನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಬೋದು. ಪಾಯಿಂಟ್ ನಂಬರ್ 8 ಈಸ್ ಇನ್ ಕಾಸ್ಟ್ ಅಕೌಂಟಿಂಗ್ ಸ್ಟಾಕ್ಸ್ ಆರ್ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಫಿಗರ್. ವೆಚ್ಚವನ್ನು ಮಾತ್ರನೇ ಇಲ್ಲಿ ಕಾಸ್ಟ್ ಅಕೌಂಟಿಂಗಲ್ಲಿ ತಗೊಳ್ತೀವಿ ಹೊರತಾಗಿ ವೆಚ್ಚವನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಂಥ ಒಂದು ಬೆಲೆದಾಗಿರ್ಬೋದು ಅಥವಾ ಪ್ರಾಫಿಟ್ಗಾಗಿರ್ಬೋದು ಅದನ್ನೆಲ್ಲ ಕನ್ಸಿಡರ್ ಮಾಡೋದಿಲ್ಲ. ಕಾಸ್ಟ್ ಈಸ್ ದ ಮೈನ್ ಇಂಟೆನ್ಷನ್ ಆಫ್ ಸ್ಟಡಿಯಿಂಗ್ ದ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಈಸ್ ದ ಮೇಜರ್ ಫೋಕಸ್ in case of this cost accounting system. Whereas in case of financial accounting, the financial accounting stocks are valued at cost or market price. In case of this financial accounting, the cost may be valued at cost or market price. ಮಾರುಕಟ್ಟೆ ದರಕ್ಕಾಗಿರ್ಬೋದು ಅಥವಾ ಆ ಒಂದು ವೆಚ್ಚಕ್ಕೆ ಆಗಿರ್ಬೋದು ಫೈನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ ಈ ಒಂದು ದಾಸ್ತಾನವನ್ನು ಸ್ಟಾಕನ್ನು ವ್ಯಾಲ್ಯೂ ಮಾಡಲಾಗುತ್ತೆ ಅಥವಾ ರೆಕಾರ್ಡ್ ಮಾಡಲಾಗುತ್ತೆ. ದೆನ್ ದ ನೆಕ್ಸ್ಟ್ ಈಸ್ point number 9, the costs are recorded, classified and analyzed in an objective manner. ಉದ್ದೇಶಪೂರ್ವಕವಾಗಿ ಈ ಒಂದು ಖರ್ಚುಗಳನ್ನು ರೆಕಾರ್ಡ್ ಮಾಡೋದಾಗಿರ್ಬೋದು, ಅದನ್ನು ವರ್ಗೀಕರಣ ಕ್ಲಾಸಿಫಿಕೇಷನ್ ಮಾಡುವಂಥದ್ದಾಗಿರ್ಬೋದು ಅಥವಾ ಅನಾಲಿಸಿಸ್ ಮಾಡುವಂಥದ್ದು ಈ ಒಂದು ಕಾಸ್ಟ್ ಅಕೌಂಟಿಂಗ್ನ ಮತ್ತೊಂದು ಚಟುವಟಿಕೆ ಆಗಿರುತ್ತೆ. Whereas in case of financial accounting, the costs are recorded, analyzed and classified to the nature of expenditure. ಆ ನೇಚರ್ ಆಫ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ಅದು ಇನ್ಕಮ್ ಅಥವಾ ಎಕ್ಸ್ಪೆಂಡಿಚರ್, ಅಸೆಟ್ ಲಯಬಿಲಿಟಿನ ಇನ್ಫ್ಲೋ ಆಗ್ತಾ ಇದೆಯಾ ಅಮೌಂಟ್ ಏನು ಮನಿ ಅಥವಾ ಫೈನಾನ್ಸ್ ಇನ್ಫ್ಲೋ ಆಗ್ತಾ ಇದೆಯಾ ಔಟ್ಫ್ಲೋ ಆಗ್ತಾ ಇದೆಯಾ, ಇದನ್ನೆಲ್ಲ ನೇಚರ್ ಆಫ್ ಎಕ್ಸ್ಪೆಂಡಿಚರ್ ಅಥವಾ ಇನ್ಕಮ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಲಾಗುತ್ತೆ ಇನ್ ಕೇಸ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ the monetary information as well as non-monetary information is recorded in case of cost accounting. Cost accounting records are considered monetary financial information as well as non-monetary non-financial information are recorded in case of this cost accounting. But in case of financial accounting, only monetary information is recorded.
ಓಕೆ, ಹಣ ಅಥವಾ ದುಡ್ಡು ಬಂದದ್ದಾಗಿರ್ಬೋದು ಅಥವಾ ಹೋಗಿದ್ದೋ ಆಗಿರ್ಬೋದು, ಅಂಥ ಒಂದು ಮಾಹಿತಿಯನ್ನು ಮಾತ್ರನೇ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ರೆಕಾರ್ಡ್ ಮಾಡಲಾಗುತ್ತೆ. These are the various differences between the two terms, that is ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್. ಓಕೆ, ಇದು 6 ಮಾರ್ಕ್ಸ್ನ ಒಂದು ಕ್ವಶನ್ ಆಗಿರುತ್ತೆ. 6 ಮಾರ್ಕ್ಸ್ಗೆ ನೀವು ಈ ಥರ ಕಾಲಮ್ಸ್ ಹಾಕ್ಬಿಟ್ಟು ನಿಮಗೆ ಈಸಿ ಆಗುವಂಥ ಒಂದು 6 ಪಾಯಿಂಟ್ಸನ್ನು, ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳುವಂಥ ಒಂದು 6 ಪಾಯಿಂಟ್ಸನ್ನು ನೀವು ಚೆನ್ನಾಗಿ ಕಲಿತು ಅದನ್ನು ಎಕ್ಸಾಮಿನೇಷನಲ್ಲಿ ಬರೀಬೋದು. ಓಕೆ, ದಿಸ್ ಇಸ್ ವಿತ್ ರಿಗಾರ್ಡ್ ಟು ದ ಡಿಫ್ರೆನ್ಸಸ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್. ನಾವು ಕಮ್ ಟು ದ ಆಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್. ಈ ಒಂದು ಕಾಸ್ಟ್ ಅಕೌಂಟಿಂಗ್ನ ಉದ್ದೇಶಗಳು ಏನೇನು ಅಂತ ಹೇಳಿದ್ರೆ, ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಬ್ಜೆಕ್ಟಿವ್ ಈಸ್ ಟು ಫೈಂಡ್ ಔಟ್ ದ ಆ್ಯಕ್ಚುಯಲ್ ಕಾಸ್ಟ್ ಪರ್ ಯೂನಿಟ್ ಆಫ್ ಪ್ರಾಡಕ್ಟ್. This is the first objective or the purpose, the motive behind the cost accounting. That is to find out the actual cost per unit of product. ಒಂದು ವಸ್ತುವನ್ನು ಉತ್ಪಾದನೆ ಮಾಡೋದಕ್ಕೆ ತಗಲುವಂತಹ ಒಟ್ಟು ಖರ್ಚು ಎಷ್ಟು, ಆ ಒಂದು ವೆಚ್ಚವನ್ನು ಕಂಡುಹಿಡಿಯುವಂಥ ಒಂದು ಮುಖ್ಯ ಉದ್ದೇಶ ಈ ಒಂದು ಕಾಸ್ಟ್ ಅಕೌಂಟಿಂಗ್ದು ಆಗಿರುತ್ತೆ. ದೆನ್ ದ ಸೆಕೆಂಡ್ ಒನ್ ಈಸ್ ಟು ಕಂಪ್ಯೂಟ್ ದ ಪ್ರಾಫಿಟ್ ಆರ್ ಲಾಸ್ ಮೇಡ್ ಆನ್ ಈಚ್ ಪ್ರಾಡಕ್ಟ್, ಡಿಪಾರ್ಟ್ಮೆಂಟ್ ಆ್ಯಂಡ್ ಪ್ರೋಸೆಸ್, ಓಕೆ, ಕ್ಯಾರಿಡ್ ಔಟ್ ಬೈ ದಿ ಬಿಸ್ನೆಸ್. ಒಂದು ವ್ಯವಹಾರ ಅಥವಾ ಒಂದು ಬಿಸ್ನೆಸ್ಸು ಏನೆಲ್ಲ ಪ್ರಾಫಿಟನ್ನು ಮಾಡಿದೆ, ಒಂದು ವಸ್ತುವಿನಿಂದ ಎಷ್ಟು ಪ್ರಾಫಿಟ್ ಆಗಿದೆ, ಒಂದು ಇಲಾಖೆಯಿಂದ ಅಥವಾ ಡಿಪಾರ್ಟ್ಮೆಂಟಿಂದ ಎಷ್ಟು ಲಾಭ ಆಗಿದೆ, ಮತ್ತು ಒಂದು ಪ್ರೋಸೆಸ್ಸಿಂದ ಎಷ್ಟು ಲಾಭ ಆಗಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು, ಕಂಪ್ಯೂಟ್ ಮಾಡುವಂಥದ್ದು ಈ ಒಂದು ಕಾಸ್ಟ್ ಅಕೌಂಟಿಂಗ್ನ ಎರಡನೇ ಉದ್ದೇಶ ಆಗಿರುವಂಥದ್ದು. ದೆನ್ ದ ಥರ್ಡ್ ಒನ್ ಈಸ್ ಟು ಡಿಸ್ಕ್ಲೋಸ್ ದ ಎಕ್ಸಾಕ್ಟ್ ರೀಸನ್ಸ್ ಫಾರ್ ಪ್ರಾಫಿಟ್ ಆರ್ ಲಾಸ್ ಡ್ಯೂರಿಂಗ್ ದ ಪರ್ಟಿಕ್ಯುಲರ್ ಪೀರಿಯಡ್. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕಂಪನಿ ಲಾಭ ಗಳಿಸ್ತಾ ಅಥವಾ ನಷ್ಟ ಆಯಿತಾ, ಅದಕ್ಕೆ ಲಾಭ ಆಗಿದ್ದರೆ ಕಾರಣಗಳೇನು, ಯಾವೆಲ್ಲ ಅಂಶಗಳಿಂದಾಗಿ ಲಾಭ ಆಯಿತು, ಮತ್ತು ನಷ್ಟ ಆಗಿದ್ದರೆ ಯಾವೆಲ್ಲ ಕಾರಣಗಳಿಂದಾಗಿ ನಷ್ಟ ಅನುಭವಿಸ್ತು ಕಂಪನಿ ಅನ್ನೋದನ್ನು ಇನ್ನು ಡಿಸ್ಕ್ಲೋಸ್ ಮಾಡಲಿಕ್ಕೋಸ್ಕರವಾಗಿ ಆ ರೀಸನ್ಸನ್ನು, ಕಾರಣಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಕಾಸ್ಟ್ ಅಕೌಂಟಿಂಗು ಇನ್ನು ಮತ್ತೊಂದು ಉದ್ದೇಶವನ್ನು ಹೊಂದಿರುತ್ತೆ. Then the fourth one is to know the profitability of each activity planned. ಪ್ರತಿಯೊಂದು ಚಟುವಟಿಕೆ, ಆ ಒಂದು ಚಟುವಟಿಕೆ ಏನೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿರ್ತಾರೋ ಕಂಪನಿಯವರು, ಮ್ಯಾನೇಜ್ಮೆಂಟು, ಆ ಒಂದು ಮ್ಯಾನೇಜ್ಮೆಂಟ್ನ ಪ್ಲ್ಯಾನ್ನ ಮುಖಾಂತರವಾಗಿ ಯಾವ ಆ್ಯಕ್ಟಿವಿಟಿ ಎಷ್ಟು ಪ್ರಾಫಿಟನ್ನು ತಂದಿದೆ, ಅದರಿಂದಾಗಿ ಬಂದಿದೆ ಅಥವಾ ಲಾಸ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು. ಪ್ರಾಫಿಟಬಿಲಿಟಿ ಆಫ್ ಈಚ್ ಆ್ಯಕ್ಟಿವಿಟಿ ಈಸ್ ಕನ್ಸಿಡರ್ಡ್ or come to know in case of this cost accounting system. Then the fifth one is to provide data for inventory valuation. ದಾಸ್ತಾನು ಅಥವಾ ಸ್ಟಾಕ್ ವ್ಯಾಲ್ಯೂಯೇಷನ್, ಆ ಸ್ಟಾಕನ್ನು ವ್ಯಾಲ್ಯೂ ಮಾಡಲಿಕ್ಕೆ ಎಷ್ಟು ಇನ್ಫಾರ್ಮೇಷನ್ ಬೇಕಾಗಿರುತ್ತೋ ಆ ಇನ್ಫಾರ್ಮೇಷನ್ ಎಲ್ಲವನ್ನು ಕೊಡುವಂಥ ಒಂದು ವಿಭಾಗ ಅಥವಾ ಇನ್ಫಾರ್ಮೇಷನನ್ನು ಕೊಡುವಂಥದ್ದು ಈ ಒಂದು ಕಾಸ್ಟ್ ಅಕೌಂಟಿಂಗ್ ಆಗಿರುತ್ತೆ. Then to help in the preparation and implementation of wages and incentive plans for workers. ವೇಜಸ್ ಆ್ಯಂಡ್ ಇನ್ಸೆಂಟಿವ್ ಪ್ಲ್ಯಾನ್ಸ್ ಫಾರ್ ವರ್ಕರ್ಸ್ ಅಂತಂದ್ಬಿಟ್ಟು ಯಾವೊಬ್ಬ ನೌಕರನಿಗೆ ಅಥವಾ ಯಾವೊಬ್ಬ ಕೂಲಿಕಾರನಿಗೆ ಎಷ್ಟು ವೇಜಸ್ಸನ್ನು ಕೊಡಬೇಕು, ಮತ್ತು ಯಾವೊಬ್ಬ ವರ್ಕರ್ಗೆ ಎಷ್ಟು ಇನಾಮನ್ನು ಅಥವಾ ಒಂದು ಅಮೌಂಟನ್ನು ಸಂದಾಯ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡುವಂಥದ್ದು ಈ ಒಂದು ಕಾಸ್ಟ್ ಅಕೌಂಟಿಂಗ್ ಆಗಿರುತ್ತೆ. ಚೆನ್ನಾಗಿ ಕೆಲಸ ಮಾಡುವಂಥವ್ರಿಗೆ ಇನ್ನೂ ಒಂದು ಸ್ವಲ್ಪ ಅಮೌಂಟು, ಇನ್ನು ಯೂಶ್ವಲ್ ಅಮೌಂಟ್ ಏನಿರುತ್ತೋ, ನಾರ್ಮಲ್ ಅಮೌಂಟ್ ಏನಿರುತ್ತೋ ಆ ನಾರ್ಮಲ್ ಅಮೌಂಟ್ನ ಜೊತೆಯಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟನ್ನು ಇನ್ ದಿ ಫಾರ್ಮ್ ಆಫ್ ಬೋನಸ್ ಆಗಿರ್ಬೋದು ಅಥವಾ ಇನ್ ದಿ ಫಾರ್ಮ್ ಆಫ್ ಕಮಿಷನ್ ಆಗಿರ್ಬೋದು ಆ ವ್ಯಕ್ತಿಗೆ ಕೊಡುವಂಥದ್ದು, ಇನ್ಸೆಂಟಿವ್ ಆಗಿರ್ಬೋದು, ಆ ಒಬ್ಬ ನೌಕರನಿಗೆ ಕೊಟ್ಟಾಗ ಅವನ ಒಂದು ಎಫಿಷಿಯನ್ಸಿಯನ್ನು ಕನ್ಸಿಡರ್ ಮಾಡ್ದಂಗೆ, ಅದನ್ನು ರೆಕಗ್ನೈಸ್ ಮಾಡ್ದಂಗೆ ಆಗಿರುತ್ತೆ. ನಾರ್ಮಲ್ ವೇಜಸ್ಗೂ ಮತ್ತು ಈ ಒಂದು ಇನ್ಸೆಂಟಿವ್ ಪ್ಲ್ಯಾನ್ಸ್ನ ಮೇಲಿರುವಂಥ ವೇಜಸ್ಗೂ ಡಿಫ್ರೆನ್ಸಸ್ ಇದೆ. ಈ ಒಂದು ವೇಜಸ್ ಅಥವಾ ಇನ್ಸೆಂಟಿವ್ ಪ್ಲ್ಯಾನ್ಸನ್ನು ನಾವು ಲೇಬರ್ ಕಾಸ್ಟಿಂಗಲ್ಲಿ 3ನೇ ಯೂನಿಟಲ್ಲಿ ಇನ್ ಡೀಟೇಲ್ ಆಗಿ ಓದ್ಕೊಳ್ತೀವಿ. ಟೋಟಲಿ ದೀಸ್ ಆರ್ ದ ವೇರಿಯಸ್ ಆಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್, for the purpose of which the cost accounting subject is considered in case of a company or a manufacturing organization. ದೆನ್ ಅಡ್ವಾಂಟೇಜಸ್ ಆಫ್ ಕಾಸ್ಟ್ ಅಕೌಂಟಿಂಗ್. ಈ ಒಂದು ಅಡ್ವಾಂಟೇಜಸ್ಸನ್ನು ನಾವು 2 ರೀತಿಯಾಗಿ ವಿಂಗಡಣೆ ಮಾಡ್ಕೊಳ್ತೀವಿ. ಮೊದಲನೇದಾಗಿ ಅಡ್ವಾಂಟೇಜಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಟು ದ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಅಡ್ವಾಂಟೇಜಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಟು ದ ವರ್ಕರ್ಸ್. ಮೊದಲನೇದು ಅಡ್ವಾಂಟೇಜಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಟು ದ ಮ್ಯಾನೇಜ್ಮೆಂಟ್. ಏನೆಲ್ಲ ಅನುಕೂಲಗಳು ಈ ಒಂದು ಮ್ಯಾನೇಜ್ಮೆಂಟಿಗೆ ಅನ್ನೋದನ್ನು ನೋಡೋಣ. ಮೊದಲನೇದು ಇಟ್ ಹೆಲ್ಪ್ಸ್ ಇನ್ ಕಾಸ್ಟ್ ಕಂಟ್ರೋಲ್. ವೆಚ್ಚವನ್ನು ನಿಯಂತ್ರಣದಲ್ಲಿಡೋದಕ್ಕೆ ಅಥವಾ ಹತೋಟಿಯಲ್ಲಿಡೋದಕ್ಕೆ ಈ ಒಂದು ಕಾಸ್ಟ್ ಅಕೌಂಟಿಂಗು ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೆಕೆಂಡ್ ಒನ್ ಈಸ್
ಐಡೆಂಟಿಫೈಸ್ ಪ್ರಾಫಿಟಬಲ್ ಆ್ಯಂಡ್ ಅನ್ಪ್ರಾಫಿಟಬಲ್ ಆ್ಯಕ್ಟಿವಿಟೀಸ್ ಆರ್ ಆಪರೇಷನ್ಸ್. ಯಾವುದು ಪ್ರಾಫಿಟಬಲ್ ಇದೆ ಮತ್ತು ಯಾವೊಂದು ಆ್ಯಕ್ಟಿವಿಟಿ ಪ್ರಾಫಿಟಬಲ್ ಇಲ್ಲ ಅನ್ನೋದನ್ನು ಗುರುತಿಸುವಂಥದ್ದು ಈ ಒಂದು ಕಾಸ್ಟ್ ಅಕೌಂಟಿಂಗ್ ಆಗಿರುತ್ತೆ. ಇದು ಮ್ಯಾನೇಜ್ಮೆಂಟ್ಗೆ ಎರಡನೇ ರೀತಿಯಾದಂಥ ಒಂದು ಅನುಕೂಲ. ಇಟ್ ಹೆಲ್ಪ್ಸ್ ಇನ್ ಫಾರ್ಮುಲೇಟಿಂಗ್ ಪಾಲಿಸೀಸ್. ಹೊಸ ಹೊಸ ನೀತಿ ನಿಯಮಗಳನ್ನು ಇನ್ನು ಫಾರ್ಮುಲೇಟ್ ಮಾಡಲಿಕ್ಕೆ ಅಥವಾ ರೂಪಿಸೋದಕ್ಕೆ ಮ್ಯಾನೇಜ್ಮೆಂಟ್ಗೆ ಈ ಒಂದು ಕಾಸ್ಟ್ ಅಕೌಂಟಿಂಗು ಹೆಲ್ಪ್ಫುಲ್ ಆಗಿದೆ. ದೆನ್ ಇಟ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ, ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾ ಮಾಡಬಾರ್ದಾ ಅನ್ನೋದನ್ನ ತೀರ್ಮಾನ ಮಾಡೋದು, ಅಥವಾ ಆ ಒಂದು ವಸ್ತುವಿಂದ ಪ್ರಾಫಿಟ್ ಬರುತ್ತಾ ಬರೋದಿಲ್ವಾ ಅನ್ನೋದು ಡಿಸಿಷನ್ ಮೇಕನ್ನು ಅದೆಲ್ಲನೂ ಮಾಡುವಂಥದ್ದು ಈ ಒಂದು ಕಾಸ್ಟ್ ಅಕೌಂಟಿಂಗ್ ಆಗಿರುತ್ತೆ. ದೆನ್ ಇಟ್ ಹೆಲ್ಪ್ಸ್ ಇನ್ ಫಿಕ್ಸಿಂಗ್ ಸೆಲ್ಲಿಂಗ್ ಪ್ರೈಸ್. ಒಂದು ವಸ್ತುವಿನ ಮಾರಾಟದ ಬೆಲೆ, ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ರೆ ಇಲ್ಲಿ ಮಾರಾಟದ ಬೆಲೆ, ವೆಚ್ಚ ಅಲ್ಲ, ಮಾರಾಟದ ಬೆಲೆಯನ್ನು ಫಿಕ್ಸ್ ಮಾಡಲಿಕ್ಕೆ, ನಿಗದಿಪಡಿಸೋದಕ್ಕೆ ಕಾಸ್ಟ್ ಅಕೌಂಟಿಂಗು ತುಂಬಾ ಸಹಾಯಕಾರಿಯಾಗಿರುತ್ತೆ. ದೆನ್ ಇಟ್ ಹೆಲ್ಪ್ಸ್ ಇನ್ ಇನ್ವೆಂಟ್ರಿ ಕಂಟ್ರೋಲ್. ದಾಸ್ತಾನು ನಿರ್ವಹಣೆಯಲ್ಲಿ ಅಥವಾ ದಾಸ್ತಾನು ಹತೋಟಿಯಲ್ಲಿಡೋದಕ್ಕೆ, ಇನ್ನು ಯಾವುದೇ ರೀತಿಯಂಥ ಒಂದು ಕಂಟ್ರೋಲ್ ಇಲ್ಲದಲ್ಲೇ ಬೇಕಾಬಿಟ್ಟಿಯಾಗಿ ಇನ್ನು ದಾಸ್ತಾನು ಅಥವಾ ಇನ್ವೆಂಟ್ರಿ ಸ್ಟಾಕನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗಬಾರ್ದು. ಅದರಿಂದಾಗಿ ಇನ್ವೆಂಟ್ರಿಯನ್ನು ಅಥವಾ ದಾಸ್ತಾನವನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಈ ಕಾಸ್ಟ್ ಅಕೌಂಟಿಂಗು ತುಂಬಾ ಹೆಲ್ಪ್ ಮಾಡುತ್ತೆ. ದೆನ್ ದ ನೆಕ್ಸ್ಟ್ ಈಸ್ ಇಟ್ ಪ್ರೊವೈಡ್ಸ್ ಪಾಸಿಬಲ್ ವೇ ಆಫ್ ಕಾಸ್ಟ್ ರಿಡಕ್ಷನ್. ಕಾಸ್ಟ್ ರಿಡಕ್ಷನ್ ಅಂತ ಹೇಳಿದ್ರೆ ವೆಚ್ಚವನ್ನು ಕಡಿತಗೊಳಿಸುವಂಥದ್ದು, ಕಡಿಮೆ ಮಾಡುವಂಥದ್ದು. 80 ರೂಪಾಯಿ ಖರ್ಚಾಗುತ್ತೆ ಅನ್ನೋದ್ರ ಬದಲಾಗಿ ಇನ್ನೂ ಸಾಧ್ಯವಾದಷ್ಟು ಕಡಿಮೆ ಮಾಡೋಣ. ಎಕ್ಸಾಂಪಲ್ 55ರಿಂದ 60 ರೂಪಾಯಿ. 80 ರೂಪಾಯಿ ಆಗೋ ಕಡೆ ಖರ್ಚಾಗೋ ಕಡೆಗೆ 60 ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತಂದರೆ 20 ರೂಪಾಯಿ ಸೇವ್ ಆಯಿತು. ಯಾಕೆ ಅಂತ ಹೇಳಿದ್ರೆ ಡ್ಯೂ ಟು ದ ಆ್ಯಕ್ಟಿವಿಟಿ ಆರ್ ದ ಪ್ಲ್ಯಾನ್ ಕಾಲ್ಡ್ ಪ್ರೋಸೆಸ್ ಕಾಲ್ಡ್ ಕಾಸ್ಟ್ ರಿಡಕ್ಷನ್. 100 ರೂಪಾಯಿ ಆಗೋ ಕಡೆಗೆ 90 ರೂಪಾಯಿ ಆಯಿತು ಅಂತಂದರೆ 10 ರೂಪಾಯಿ ರಿಡ್ಯೂಸ್ ಆಯಿತು. ಇಟ್ ಈಸ್ ನಥಿಂಗ್ ಬಟ್ ಸೇವಿಂಗ್ಸ್ ವಿಚ್ ರಿಸಲ್ಟ್ಸ್ ಇನ್ ಪ್ರಾಫಿಟ್ ಟು ದ ಕಂಪನಿ. ಇದು ಕಾಸ್ಟ್ ರಿಡಕ್ಷನ್ ತುಂಬಾ ಇಂಪಾರ್ಟೆಂಟ್ ಇರುವಂಥದ್ದು. ಈ ಒಂದು ಕಾಸ್ಟ್ ರಿಡಕ್ಷನ್, ದರ್ ಈಸ್ ಅ ಸೇಯಿಂಗ್ ಇನ್ ಕೇಸ್ ಆಫ್ ಮಾರ್ಕೆಟಿಂಗ್, ಮಾಸ್ ಪ್ರೊಡಕ್ಷನ್ ಕಾಸ್ಟ್ ರಿಡಕ್ಷನ್. ತುಂಬ ಹೆಚ್ಚಿನ ಒಂದು ಕ್ವಾಂಟಿಟಿಯಲ್ಲಿ ಪ್ರೊಡಕ್ಷನನ್ನು ಮಾಡಿದ್ದೆ ಆದರೆ ಪರ್ ಯೂನಿಟ್ ಕಾಸ್ಟು ರೆಡ್ಯೂಸ್ ಆಗ್ತಾ ಹೋಗುತ್ತೆ ಅಂತಂದ್ಬಿಟ್ಟು ಮಾಸ್ ಪ್ರೊಡಕ್ಷನ್ ಕಾಸ್ಟ್ ರಿಡಕ್ಷನ್. ಆ್ಯಂಡ್ 8th ಒನ್ ಈಸ್ ಇಟ್ ಪ್ರೊವೈಡ್ಸ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಟು ಫೈನಾನ್ಷಿಯಲ್ ಅಕೌಂಟ್ಸ್. ಈ ಒಂದು ಕಾಸ್ಟ್ ಅಕೌಂಟಿಂಗ್ ಅನ್ನೋದು ಸರಿಯಾದಂಥ ಅಥವಾ ನಿಖರವಾದಂಥ ಒಂದು ಮಾಹಿತಿಯನ್ನು ಫೈನಾನ್ಷಿಯಲ್ ಅಕೌಂಟಿಂಗ್ಗೆ ಕೊಡುತ್ತೆ. ಇವೆಲ್ಲವನ್ನು ಅಡ್ವಾಂಟೇಜಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಟು ದ ಮ್ಯಾನೇಜ್ಮೆಂಟ್. ನಾವು ಕಮ್ ಟು ದ ಅಡ್ವಾಂಟೇಜಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಟು ದ ವರ್ಕರ್ಸ್. ಈ ಒಂದು ಕಾಸ್ಟ್ ಅಕೌಂಟಿಂಗ್ನಿಂದ ವರ್ಕರ್ಸ್ಗೆ ಏನೆಲ್ಲ ಅಡ್ವಾಂಟೇಜಸ್ ಆಗುತ್ತೆ ಅಂತ ಹೇಳಿದ್ರೆ, ಮೊದಲನೇದು ಇಟ್ ಹೆಲ್ಪ್ಸ್ ಟು ಅವಾಯ್ಡ್ ವೇಸ್ಟೇಜ್ ಆಫ್ ಮೆಟೀರಿಯಲ್ಸ್, ಲೇಬರ್ ಆ್ಯಂಡ್ ಓವರ್ ಹೆಡ್ಸ್. ಈ ಒಂದು ಕಾಸ್ಟ್ ಅಕೌಂಟಿಂಗಿಂದಾಗಿ ವೇಸ್ಟೇಜಸ್, ಯಾವುದೇ ರೀತಿಯಂಥ ಒಂದು ಮೆಟೀರಿಯಲ್ ವೇಸ್ಟೇಜ್ ಆಗಿರ್ಬೋದು, ಲೇಬರ್ ಸುಮ್ಮನೆ ಐಡ್ಲಾಗಿ, ಅಂದರೆ ಐಡ್ಲ್ ಲೇಬರ್ ಅಂತ ಕರಿತೀವಿ, ಯಾವುದೇ ರೀತಿಯಂಥ ಕೆಲಸ ಮಾಡ್ದಲೇ ಕಾಲಹರಣ ಮಾಡ್ಕೊಂಡಿರುವಂಥದ್ದು, ಅದು ಐಡ್ಲ್ ಅವರ್ಸ್ ಅಥವಾ ಐಡ್ಲ್ ಲೇಬರ್ ಅಂತ ಕರಿತೀವಿ. ಮತ್ತು ಓವರ್ ಹೆಡ್ಸ್, ದುಂದು ವೆಚ್ಚಗಳು, ಅನವಶ್ಯಕವಾಗಿ ವೆಚ್ಚಗಳನ್ನು ಮಾಡುವಂಥದ್ದು, ಅದನ್ನೆಲ್ಲವನ್ನು ಅವಾಯ್ಡ್ ಮಾಡಲಿಕ್ಕೆ ಈ ಒಂದು ಕಾಸ್ಟ್ ಅಕೌಂಟಿಂಗು ವರ್ಕರ್ಸ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಇಟ್ ಹೆಲ್ಪ್ಸ್ ಇನ್ ರಿಡಕ್ಷನ್ ಆಫ್ ಕಾಸ್ಟ್ ಫಾರ್ ಪ್ರೊಡಕ್ಷನ್ ಆ್ಯಂಡ್ ಇನ್ಕ್ರೀಸ್ ಇನ್ ಪ್ರಾಫಿಟ್ಸ್. ಕಾಸ್ಟನ್ನು ಕಡಿಮೆ ಮಾಡೋದ್ರ ಮುಖಾಂತರವಾಗಿ ಪ್ರೊಡಕ್ಷನ್ ಹೆಚ್ಚಿಗೆ ಆದಷ್ಟು ಪ್ರಾಫಿಟ್ ಆಲ್ಸೋ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಎರಡನೇ ಆದಂಥ ಒಂದು ಕಾಸ್ಟ್ ಅಕೌಂಟಿಂಗ್ನ ಅಡ್ವಾಂಟೇಜು ವರ್ಕರ್ಸ್ಗೆ. ಮೂರನೇದು ಬಂದಾಗ ದ ಥರ್ಡ್ ಒನ್ ಈಸ್ ವೆನ್ ಪ್ರಾಫಿಟ್ಸ್ ಆರ್ ಇನ್ಕ್ರೀಸ್ಡ್ ದ ವೇಜಸ್ ಆಫ್ ದಿ ವರ್ಕರ್ಸ್ ಆಲ್ಸೋ ಇನ್ಕ್ರೀಸ್ಡ್. When the company gets more and more profits, the wages of the workers is also increased automatically. ಕಂಪನಿ ಈಗ ವರ್ಕರ್ಸ್ಗೆ ಕಂಪನಿ ಏನಾದರೂ ಲಾಭ ಗಳಿಸ್ತು ಅಂತಂದರೆ ವರ್ಷಕ್ಕೊಂದ್ಸಲ ಅವರಿಗೆ ಬೋನಸ್ ಅಂತ ಕೊಡುತ್ತೆ, ಪ್ರಾಫಿಟ್ನ ಒಂದು ಭಾಗವನ್ನು ಬೋನಸ್ ರೂಪದಲ್ಲಿ ಕೊಡುತ್ತೆ. ಆದರೆ ಇಲ್ಲಿ ವರ್ಕರ್ಸ್ ಅಂತ ಹೇಳಿದಾಗ ಅಥವಾ ಇಲ್ಲಿ ಲೇಬರ್ ಅಂತ ಹೇಳಿದಾಗ ಹಿ ಮೇ ಬಿ ಡೈಲಿ ಬೇಸ್ಡ್ ಲೇಬರ್ ಅಥವಾ ವೀಕ್ಲಿ ಬೇಸ್ಡ್ ಆಗಿರ್ಬೋದು, ಮಂತ್ಲಿ ಬೇಸ್ಡ್ ಆಗಿರ್ಬೋದು. ಆ ಒಬ್ಬ ಲೇಬರ್ಗೆ ಅಥವಾ ಆ ಒಂದು ವರ್ಕರ್ಗೆ ಈ ಒಂದು ಕಾಸ್ಟ್ ರಿಡಕ್ಷನ್ ಅಥವಾ ಪ್ರಾಫಿಟ್ ಇನ್ಕ್ರೀಸ್ ಆಗಿದ್ದೇ ಆದರೆ ವೇಜಸ್ಸನ್ನು ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದೆನ್ ದ ಫೋರ್ತ್ ಒನ್ ಈಸ್ ಇಟ್ ಹೆಲ್ಪ್ಸ್ ಇನ್ ಇವ್ಯಾಲ್ಯೂಯೇಟಿಂಗ್ ದ ಎಫಿಷಿಯನ್ಸಿ ಆಫ್ ಎ ವರ್ಕರ್. ಒಬ್ಬ ವರ್ಕರ್ ಒಬ್ಬ ಕಾರ್ಮಿಕನ ಕಾರ್ಯದಕ್ಷತೆಯನ್ನು, ಎಫಿಷಿಯನ್ಸಿ ಅಂತ ಹೇಳಿದ್ರೆ ಕಾರ್ಯದಕ್ಷತೆಯನ್ನು, ಇಬ್ಬರು ವ್ಯಕ್ತಿಗಳನ್ನು, ಎಕ್ಸಾಂಪಲ್ ಎ ಮತ್ತು ಬಿ ಇಬ್ಬರೂ ಸೇಮ್ ಒಂದೇ ಒಂದು ಕೆಲಸಕ್ಕೆ ಒಂದು ಶರ್ಟನ್ನು ಹೊಲಿಯೋದು ಅಂತ ತಗೊಳ್ಳೋಣ.
ಓಕೆ, ಶರ್ಟನ್ನು ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ಇಬ್ಬರು ಟೈಲರ್ಸನ್ನು ತಗೊಳ್ಳೋಣ. ಎ ಅನ್ನೋನು ಓಕೆ ಒಂದು 3 ಅವರಲ್ಲಿ ಒಂದು ಶರ್ಟನ್ನು ಹೊಲಿದ್ರೆ ಬಿ ಅನ್ನೋ ವ್ಯಕ್ತಿ ವಿತ್ ಆಲ್ ಓಕೆ ಸೇಮ್ ಫೆಸಿಲಿಟೀಸ್, ಇಬ್ಬರಿಗೂ ಒಂದೇ ಥರದ ಒಂದು ಫೆಸಿಲಿಟೀಸನ್ನು ಕೊಟ್ಟಿರ್ತಾರೆ. ಎ ಅನ್ನೋ ವ್ಯಕ್ತಿ 3 ಅವರಲ್ಲಿ ಒಂದು ಶರ್ಟನ್ನು ಸ್ಟಿಚ್ ಮಾಡಿದ್ರೆ ಬಿ ಅನ್ನೋ ವ್ಯಕ್ತಿ 5 ಅವರಲ್ಲಿ ಸ್ಟಿಚ್ ಮಾಡ್ತಾನೆ ಅಂತ ಅಂದ್ಕೊಳ್ಳಿ. ಆಗ ಎ ಈಸ್ ಮೋರ್ ಎಫಿಷಿಯೆಂಟ್ ದ್ಯಾನ್ ಬಿ. ಎ ಅನ್ನೋ ಒಬ್ಬ ವ್ಯಕ್ತಿ ವರ್ಕರು ಬಿಗಿಂತಲೂ ಕಾರ್ಯದಕ್ಷತೆಯಲ್ಲಿ ತುಂಬ ಚೆನ್ನಾಗಿ ಬೇಗನೆ ಕೆಲಸ ಮುಗಿಸ್ತಾನೆ ಅಂತಂದ್ಬಿಟ್ಟು. ದಟ್ ಈಸ್ ಎಫಿಷಿಯನ್ಸಿ ಆಫ್ ವರ್ಕರ್. ಅದನ್ನು ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಈ ಒಂದು ಕಾಸ್ಟ್ ಅಕೌಂಟಿಂಗು ಹೆಲ್ಪ್ಫುಲ್ ಮಾಡುತ್ತೆ. ದೆನ್ ಅಟ್ ಲಾಸ್ಟ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಪ್ರಮೋಷನ್ ಆಫ್ ಎಂಪ್ಲಾಯೀಸ್ ಆ್ಯಂಡ್ ಫಾರ್ ದ ಬೆಟರ್ ಅರ್ನಿಂಗ್ಸ್. ಓಕೆ ಉತ್ತಮವಾದಂಥ ಗಳಿಕೆಗಾಗಿರ್ಬೋದು ಅಥವಾ ಎಂಪ್ಲಾಯೀಸ್ನ ಪ್ರಮೋಷನ್, ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವರಿಗೆ ಪ್ರಮೋಷನನ್ನು ಓಕೆ ಅವರ ಒಂದು ಹುದ್ದೆಯಿಂದ ಮೇಲ್ದರ್ಜೆಗೆ ಅವರಿಗೆ ಪ್ರಮೋಷನನ್ನು ಮಾಡೋವಂಥದ್ದು. ಓಕೆ, ಆ ಪ್ರಮೋಷನನ್ನು ಮಾಡೋದಕ್ಕೆ ಆಗಿರ್ಬೋದು ಅಥವಾ ಅವರ ಒಂದು ಸ್ಯಾಲ್ರಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಆಗಿರ್ಬೋದು, ವೇಜಸನ್ನು ಇನ್ಕ್ರೀಸ್ ಮಾಡೋದಕ್ಕಾಗಿರ್ಬೋದು, ಕಾಸ್ಟ್ ಅಕೌಂಟಿಂಗ್ ಹೆಲ್ಪ್ಸ್ ದ ವರ್ಕರ್ಸ್ ಓಕೆ ಅ ಲಾಟ್. ದೀಸ್ ಆರ್ ದ ವೇರಿಯಸ್ ಅಡ್ವಾಂಟೇಜಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಟು ದ ವರ್ಕರ್ಸ್. Now coming to the disadvantages of cost accounting. The disadvantages are mainly of these 4 points. The first one is it is unnecessary because it is argued that the maintenance of cost records is not necessary and involves duplication of work. ನಾನು ಈ ಮೊದಲೇ ಹೇಳಿದ್ದೀನಿ, ಡಿಫ್ರೆನ್ಸಸ್ಸಲ್ಲಿ ಬಂದಾಗ ಈ ಒಂದು ಕಾಸ್ಟ್ ಅಕೌಂಟಿಂಗು ಯಾವುದೇ ಒಂದು ಕಾಯ್ದೆಯ ಅಡಿಯಲ್ಲಿ, ಕಾನೂನಿನ ಅಡಿಯಲ್ಲಿ ಕಂಪಲ್ಸರಿಯಾಗಿ ಮೇಂಟೈನ್ ಮಾಡಲೇಬೇಕು ಬುಕ್ಸ್ ಆಫ್ ಕಾಸ್ಟ್ ಅಕೌಂಟ್ಸನ್ನು ಅಥವಾ ರೆಕಾರ್ಡ್ಸನ್ನು ಅಂತಂದ್ಬಿಟ್ಟು ಎಲ್ಲೂ ಹೇಳಿಲ್ಲ. ಈ ಒಂದು ಕಾಸ್ಟ್ ಅಕೌಂಟಿಂಗನ್ನು ಇನ್ನು ಮೇಂಟೈನ್ ಮಾಡಲಿಕ್ಕೆ ಕಾಸ್ಟ್ ರೆಕಾರ್ಡ್ಸ್ ಏನಿರುತ್ತೋ ಅದು ಇನ್ನು ತುಂಬಾ ಅನ್ನೆಸರಿಯಾಗಿರುತ್ತೆ. ಮತ್ತು ಇನ್ನು ಈ ಒಂದು ಡ್ಯೂಪ್ಲಿಕೇಶನ್ ಆಫ್ ವರ್ಕು ಮತ್ತೆ ಪದೇ ಆ ಒಂದು ವರ್ಕ್ ರುಟೀನಾಗಿ ಮಾಡಲೇಬೇಕಾಗುತ್ತೆ. ಇಟ್ ಈಸ್ ಅನ್ನೆಸೆಸರಿ. ದೆನ್ ದ ಸೆಕೆಂಡ್ ಒನ್ ಈಸ್ ದ ಸಿಸ್ಟಮ್ ಆಫ್ ಕಾಸ್ಟ್ ಅಕೌಂಟಿಂಗ್ ಈಸ್ ಎಕ್ಸ್ಪೆನ್ಸಿವ್. ಹೆಚ್ಚು ಖರ್ಚನ್ನು ಉಂಟು ಮಾಡುತ್ತೆ ಈ ಒಂದು ಕಾಸ್ಟ್ ಅಕೌಂಟಿಂಗ್. ಇಟ್ ಈಸ್ ಪಾಯಿಂಟೆಡ್ ಔಟ್ ದಟ್ ಇನ್ಸ್ಟಾಲೇಷನ್ ಆಫ್ ಕಾಸ್ಟಿಂಗ್ ಸಿಸ್ಟಮ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ವಿಚ್ ಓನ್ಲಿ ಲಾರ್ಜ್ ಕನ್ಸರ್ನ್ಸ್ ಕ್ಯಾನ್ ಅಫೋರ್ಡ್. ಈ ಒಂದು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮನ್ನು ಒಂದು ಮೀಡಿಯಮ್ ರೇಂಜ್ನ ಇಂಡಸ್ಟ್ರೀಸ್ ಆಗಿರ್ಬೋದು ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ಇದು ಅಷ್ಟು ಅಫೋರ್ಡೆಬಲ್ ಅಲ್ಲ, ಅವರಿಗೆ ಕೈಗೆಟ್ಕೊಂಥದ್ದಲ್ಲ. ಯಾಕೆಂತಂದರೆ ಇದು ತುಂಬ ಖರ್ಚನ್ನು ಹೊಂದಿರುವಂಥ ಒಂದು ಸಿಸ್ಟಮ್ ಆಫ್ ಅಕೌಂಟಿಂಗ್ ಆಗಿರುತ್ತೆ. ದೆನ್ ದ ಥರ್ಡ್ ಒನ್ ಈಸ್ ಇಟ್ ಈಸ್ ಇನ್ಅಪ್ಲಿಕೇಬಲ್. Another argument is sometimes put forward is that modern methods of costing are not applicable to many types of industries. ಈ ಒಂದು ಕಾಸ್ಟಿಂಗ್ ಸಿಸ್ಟಮ್ ಏನಿದೆಯೋ ಪ್ರಸ್ತುತ ಇರುವಂಥದ್ದು ಸುಮಾರು ಸಂದರ್ಭಗಳಲ್ಲಿ, ಮ್ಯಾಕ್ಸಿಮಮ್ ಸಂದರ್ಭಗಳಲ್ಲಿ ತುಂಬಾ ಈ ಒಂದು ಇಂಡಸ್ಟ್ರೀಸ್ಗೆ, ಹಲವಾರು ಥರದ ಇಂಡಸ್ಟ್ರೀಸ್ಗೆ ಈ ಒಂದು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಅನ್ನೋದು ಯಾವುದೇ ರೀತಿಯಂಥದ್ದು ಅದು ಉಪಯೋಗಕ್ಕೆ ಅಥವಾ ಅಪ್ಲಿಕೇಬಲ್ ಆಗೋದಿಲ್ಲ. ಅದರಿಂದಾಗಿ ಇದನ್ನು ಇನ್ಅಪ್ಲಿಕೇಬಲ್ ಅಂತಲೂ ಕನ್ಸಿಡರ್ ಮಾಡ್ತೀವಿ. ದೆನ್ ದ ನೆಕ್ಸ್ಟ್ ಈಸ್ ಇಟ್ ಈಸ್ ಫೇಲ್ಯೂರ್. The failure of cost accounting system in some concerns is quoted as an argument against its introduction in other undertakings if a system does not produce the desired results. ಈ ಕಾಸ್ಟ್ ಅಕೌಂಟಿಂಗ್ನ ಪ್ರಕಾರವಾಗಿ ಏನೆಲ್ಲ ಗುರಿಗಳನ್ನು ಹೊಂದಿರ್ತಾರೋ ಇಂಡಸ್ಟ್ರೀಸು, ಆ ಗುರಿಗಳನ್ನು ತಲುಪಲಿಲ್ಲ ಅಥವಾ ಆ ಗುರಿಗಳನ್ನು ರೀಚ್ ಮಾಡಲಿಲ್ಲ ಅಂತಂದಾಗ ಆಟೋಮೆಟಿಕಲಿ ದೆರ್ ಈಸ್ ಫೇಲ್ಯೂರ್. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಈ ಕಾಸ್ಟ್ ಅಕೌಂಟಿಂಗ್ನಲ್ಲಿದೆ. ಇಟ್ ಈಸ್ ಎ ಸಿಸ್ಟಮ್ ವೇರ್ ಮೆಜಾರಿಟಿ ಆಫ್ ದಿ ಇಂಡಸ್ಟ್ರೀಸ್ ಆರ್ಗ್ಯೂಡ್ ದಟ್ ಇಟ್ ಈಸ್ ಎ ಸಿಸ್ಟಮ್ ಫೇಲ್ಯೂರ್ ಒನ್. ಈ ಒಂದು ಕಾಸ್ಟ್ ಅಕೌಂಟಿಂಗ್ ಅನ್ನೋದು ಫೇಲ್ಯೂರ್ ಅಂತಂದ್ಬಿಟ್ಟು ಕನ್ಸಿಡರ್ ಮಾಡಲಾಗಿದೆ. ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಕಾಸ್ಟ್ ಅಕೌಂಟಿಂಗ್. ದೆನ್ ಕಮ್ ಟು ದ ಕಾಸ್ಟ್ ಯೂನಿಟ್. ವೆಚ್ಚ ಘಟಕ ಅಂತ ಹೇಳ್ತೀವಿ. ಕಾಸ್ಟ್ ಯೂನಿಟ್ ಅಂತ ಹೇಳಿದ್ರೆ ವೆಚ್ಚ ಘಟಕ. ಘಟಕ ಅಂತಂದರೆ ಒಂದು ಯೂನಿಟ್ ಅಂತ ಅಂದ್ಬಿಟ್ಟು ಅದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ. ಎ ಕಾಸ್ಟ್ ಯೂನಿಟ್ ಈಸ್ ಯೂನಿಟ್ ಆಫ್ ಪ್ರಾಡಕ್ಟ್ ಆರ್ ಎ ಸರ್ವಿಸ್ ಟು ವಿಚ್ ಪ್ರೊಡಕ್ಷನ್ ಕಾಸ್ಟ್ ಕ್ಯಾನ್ ಬಿ ಟ್ರೇಸ್ಡ್. ಇಟ್ ಈಸ್ ಎ ಯೂನಿಟ್ ಆಫ್ ಪ್ರಾಡಕ್ಟ್. ಒಂದು ಎಕ್ಸಾಂಪಲ್ ಅಂತ ಕೊಡೋದಾದರೆ ಕಾಸ್ಟ್ ಪರ್ ಟನ್ ಆಫ್ ಶುಗರ್. ಎ ಕಾಸ್ಟ್ ಯೂನಿಟ್ ಈಸ್ ಯೂನಿಟ್ ಆಫ್ ಪ್ರಾಡಕ್ಟ್, ಒಂದು ವಸ್ತುವಿನ ಘಟಕ ಅಂತಂದ್ಬಿಟ್ಟು. ಕಾಸ್ಟ್ ಯೂನಿಟ್ ಅಂತಂದರೆ ಒಂದು ವಸ್ತುವಿನ ಘಟಕ ಆಗಿರ್ಬೋದು ಅಥವಾ ಒಂದು ಸೇವೆಯ ಘಟಕ ಆಗಿರ್ಬೋದು. ಟು ವಿಚ್ ಪ್ರೊಡಕ್ಷನ್ ಕಾಸ್ಟ್ ಕ್ಯಾನ್ ಬಿ ಟ್ರೇಸ್ಡ್. ಈ ಒಂದು ಉತ್ಪಾದನಾ ವೆಚ್ಚಗಳನ್ನು ಆ ಒಂದು ಘಟಕಕ್ಕೆ ಸೇರಿಸ್ಬೋದು ಅಥವಾ ಗುರುತಿಸ್ಬೋದು, ಅದನ್ನು ಟ್ರೇಸ್ ಔಟ್ ಮಾಡ್ಬೋದು ಅಂತಂದ್ಬಿಟ್ಟು. ಇಟ್ ಈಸ್ ಎ ಯೂನಿಟ್ ಆಫ್ ಪ್ರಾಡಕ್ಟ್.
ಓಕೆ, ಇಟ್ ಈಸ್ ಎ ಯೂನಿಟ್ ಆಫ್ ಪ್ರಾಡಕ್ಟ್. ಇದು ಒಂದು ಯೂನಿಟ್ ಆಫ್ ಪ್ರಾಡಕ್ಟ್ ಆಗಿರುತ್ತೆ. ಎಕ್ಸಾಂಪಲ್ ಅನ್ನೋದು ಹೇಳೋದಾದರೆ ಕಾಸ್ಟ್ ಯೂನಿಟಿಗೆ ಕಾಸ್ಟ್ ಪರ್ ಟನ್ ಆಫ್ ಶುಗರ್, 1 ಟನ್ನು. ಓಕೆ, ಅಂದರೆ 1000 ಕೆ ಜಿ ಸಕ್ಕರೆಗೆ ಎಷ್ಟು ವೆಚ್ಚ ಆಯಿತು. ಕಾಸ್ಟ್ ಪರ್ ಟನ್ ಆಫ್, ಓಕೆ, ಕಾಸ್ಟ್ ಪರ್ ಮೀಟರ್ ಆಫ್ ಕ್ಲಾತನ್ನು ನಾವು ಮೀಟರ್ಸಲ್ಲಿ ಮಾಪನ ಮಾಡ್ತೀವಿ, ಅಳತೆ ಮಾಡ್ತೀವಿ. 1 ಮೀಟರ್ ಕ್ಲಾತಿಗೆ ಎಷ್ಟು ಖರ್ಚಾಯಿತು, ವೆಚ್ಚ ಆಯಿತು. ಕಿಲೋಗ್ರಾಮ್ ಆಫ್ ಕೆಮಿಕಲ್, 1 ಕೆ ಜಿ ಕೆಮಿಕಲ್ ರಾಸಾಯನಿಕಕ್ಕೆ ಎಷ್ಟು ಖರ್ಚಾಯಿತು. ಇದೆಲ್ಲವನ್ನೂ ಎಕ್ಸಾಂಪಲ್ಸ್ ಆಫ್ ಕಾಸ್ಟ್ ಯೂನಿಟ್. ಇವೆಲ್ಲವನ್ನೂ ಕಾಸ್ಟ್ ಯೂನಿಟ್ಗೆ ಎಕ್ಸಾಂಪಲ್ಸು. ರೀಮ್ ಆಫ್ ಪೇಪರ್, ನಾವೇನು ಬಂಡಲ್ ಆಫ್ ಪೇಪರ್ ಅಂತ ಕರಿತೀವಲ್ವಾ. ಓಕೆ, ವೈಟ್ ಶೀಟ್ಸು, ಏನು ಒಂದು 500 ಶೀಟ್ಸ್ ಇರುವಂಥ ಒಂದು ಬಂಡಲನ್ನು ರೀಮ್ ಅಂತ ಕರಿತೀವಿ. ರೀಮ್ ಆಫ್ ಪೇಪರ್, ಅದು ವೈಟ್ ಶೀಟ್ ಆಗಿರ್ಬೋದು ಅಥವಾ ರೂಲ್ಡ್ ಶೀಟ್ ಆಗಿರ್ಬೋದು. ಓಕೆ, ಬೇರೆ ರೀತಿಯಂಥದ್ದು. ಟನ್ ಆಫ್ ಸ್ಟೀಲ್, ಓಕೆ, ಕಬ್ಬಿಣ ಅಥವಾ ಉಕ್ಕು. ಈ ಒಂದು ಕಬ್ಬಿಣ ಆಗಿರ್ಬೋದು, ಉಕ್ಕು ಆಗಿರ್ಬೋದು, 1 ಟನ್ನಿಗೆ ಎಷ್ಟು ಖರ್ಚು. ಓಕೆ, ಪ್ಯಾಸೆಂಜರ್ ಪರ್ ಕಿಲೋಮೀಟರ್, ಅಂದರೆ ಪ್ಯಾಸೆಂಜರ್ ಕಾಸ್ಟ್ ಪರ್ ಕಿಲೋಮೀಟರ್. ಒಂದು ಬಸ್ಸನ್ನು, ಒಂದು ಟ್ರೈನನ್ನು ಅಥವಾ ಬೇರೆ ರೀತಿಯಂಥ ಯಾವುದೇ ಒಂದು ವಾಹನವನ್ನು ಅಥವಾ ಸರಕು ಸಾಗಣಾ ವಾಹನವನ್ನು ಚಲಾಯಿಸಬೇಕು ಅಂತಂದರೆ 1 ಕಿಲೋಮೀಟರ್ಗೆ ತಗುಲುವಂತಹ ವೆಚ್ಚ ಎಷ್ಟು ಅಂತ ತಿಳ್ಕೊಳ್ಳೋದು ಕಾಸ್ಟ್ ಯೂನಿಟ್. ಸಿನಿಮಾ ಹಾಲ್ಸಲ್ಲಿ ಬಂದಾಗ ಸಿನಿಮಾ ಸೀಟ್ ಪರ್ ಪರ್ಸನ್. ಓಕೆ, ಸಿನಿಮಾ ಥಿಯೇಟ್ರಲ್ಲಿ ಬಂದಾಗ 1 ಸೀಟಿಗೆ, ಒಬ್ಬ ಪರ್ಸನ್ನಿಗೆ ಎಷ್ಟು ಖರ್ಚಾಗುತ್ತೆ. ಓಕೆ, ವಿತ್ ಎ ಸಿ. ಮಲ್ಟಿಪ್ಲೆಕ್ಸ್ ಥಿಯೇಟರ್ಸಲ್ಲಿ ಹೋದಾಗ ಅದರ ಒಂದು ಖರ್ಚು ಬೇರೆ ಆಗಿರುತ್ತೆ. ಆರ್ಡಿನರಿ ಥಿಯೇಟರ್ಸಲ್ಲಿ ಹೋದಾಗ ಅದರ ಒಂದು ಖರ್ಚು ಬೇರೆ. ಅದರಲ್ಲೂ ಸಹ ಫಸ್ಟ್ ಕ್ಲಾಸ ಅಥವಾ ಸೆಕೆಂಡ್ ಕ್ಲಾಸ ಅಥವಾ ಎ ಸಿನ, ನಾನ್ ಎ ಸಿನ, ಅದೆಲ್ಲವನ್ನು ಕನ್ಸಿಡರ್ ಮಾಡುವಂಥದ್ದು ಈ ಒಂದು ಸಿನಿಮಾ ಥಿಯೇಟರ್ಸಲ್ಲಿ ಬಂದಾಗ. ಓಕೆ, ದಿಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಕಾಸ್ಟ್ ಯೂನಿಟ್. ನಾವು ಕಾಸ್ಟ್ ವರ್ಸಸ್ ಎಕ್ಸ್ಪೆನ್ಸ್ ಆ್ಯಂಡ್ ಲಾಸ್. ಕಾಸ್ಟ್ ಅಂತ ಹೇಳಿದ್ರೆ ಈಗಾಗಲೇ ನಾವು ಫಸ್ಟ್ ಸೆಷನಲ್ಲೇ ತಿಳ್ಕೊಂಡಿದ್ದೀವಿ. ಕಾಸ್ಟ್ ಈಸ್ ದ ಆ್ಯಕ್ಚುಯಲ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದಿ ಪ್ರೊಡ್ಯೂಸರ್ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಎ ಪ್ರಾಡಕ್ಟ್ ಆರ್ ಟು ರೆಂಡರ್ ಎ ಸರ್ವಿಸ್. ಓಕೆ, ವೆಚ್ಚ, ಕಾಸ್ಟ್ ಅಂತ ಹೇಳಿದ್ರೆ ವೆಚ್ಚ ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸ್ಪೆನ್ಸ್ ಅನ್ನೋದನ್ನು ನಾವು ಇಲ್ಲಿ ಮತ್ತೆ ಕನ್ಸಿಡರ್ ಮಾಡೋಣ. ಎಕ್ಸ್ಪೆನ್ಸ್ ಈಸ್ ಆ್ಯನ್ ಅನ್ಎಕ್ಸ್ಪೈರ್ಡ್ ಕಾಸ್ಟ್ ರಿಸಲ್ಟಿಂಗ್ ಫ್ರಮ್ ಎ ಪ್ರೊಡಕ್ಟಿವ್ ಯೂಸೇಜ್ ಆಫ್ ಆ್ಯನ್ ಅಸೆಟ್. ಒಂದು ಆಸ್ತಿಯನ್ನು ಉಪಯೋಗ ಮಾಡೋದ್ರ ಮುಖಾಂತರವಾಗಿ ಅನ್ಎಕ್ಸ್ಪೈರ್ಡ್ ಆಗಿರುವಂಥದ್ದಕ್ಕೆ ಇನ್ನು ವೆಚ್ಚ ರಿಸಲ್ಟಿಂಗ್ ಫ್ರಮ್ ಎ ಪ್ರೊಡಕ್ಟಿವ್ ಯೂಸೇಜ್. ಉತ್ತಮವಾದಂಥ ಒಂದು ಉತ್ಪಾದನಾ ಉಪಯೋಗಕ್ಕೆ ಉಪಯುಕ್ತವಾಗಿರುವಂಥ ಒಂದು ಅಸೆಟ್ನ ಮುಖಾಂತರ ಯೂಸ್ ಮಾಡಿಕೊಂಡಿರುವಂಥ ಅನ್ಎಕ್ಸ್ಪೈರ್ಡ್ ಕಾಸ್ಟನ್ನು ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಫಾರ್ ದಿಸ್ ಎಕ್ಸ್ಪೆನ್ಸ್ ಈಸ್ ಡಿಪ್ರಿಸಿಯೇಷನ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಎಕ್ಸ್ಪೈರ್ಡ್ ಕಾಸ್ಟ್. ಎಕ್ಸ್ಪೈರ್ಡ್ ಅಂತಂದರೆ ಈಗಾಗಲೇ ಗತಿಸಿ ಹೋಗಿರುವಂಥದ್ದು, ಮುಗಿದೋಗಿರುವಂಥದ್ದು, ಆಗೋಗಿರುವಂಥದ್ದು ಎಕ್ಸ್ಪೈರ್ಡ್ ಕಾಸ್ಟ್. ವೈಲ್ ಪ್ರೀಪೇಯ್ಡ್ ಇನ್ಶೂರೆನ್ಸ್, ಪ್ರೀಪೇಯ್ಡ್ ಅಂತ ಹೇಳಿದ್ರೆ ಪೇಯ್ಡ್ ಇನ್ ಅಡ್ವಾನ್ಸ್. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಅನ್ಎಕ್ಸ್ಪೈರ್ಡ್ ಕಾಸ್ಟ್. ಓಕೆ, ಎಕ್ಸಾಂಪಲ್, ಮುಂದಿನ ತಿಂಗಳು ಜುಲೈಯಲ್ಲಿ ಅಥವಾ ಆಗಸ್ಟ್ನಲ್ಲಿ ಕಟ್ಟಬೇಕಾಗಿರುವಂಥ ಇನ್ಶೂರೆನ್ಸ್ ಪ್ರೀಮಿಯಮನ್ನು ಈ ಜೂನ್ ತಿಂಗಳಲ್ಲೇ ಪೇಮೆಂಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಓಕೆ, ಜೂನ್ ತಿಂಗಳಲ್ಲೇ ಪೇಮೆಂಟ್ ಮಾಡಿದರೆ ಇಟ್ ಈಸ್ ಕಾಲ್ಡ್ ಆ್ಯಸ್ ಪ್ರೀಪೇಯ್ಡ್ ಇನ್ಶೂರೆನ್ಸ್. ಯಾಕೆಂದರೆ ಇನ್ನೂ ಗತಿಸಿಲ್ಲ ಅಥವಾ ಇನ್ನೂ ಆ ಒಂದು ಚಟುವಟಿಕೆ ಅಥವಾ ಅವಧಿ ಮುಗುದಿಲ್ಲ, ಅದರಿಂದಾಗಿ ಇದನ್ನು ಅನ್ಎಕ್ಸ್ಪೈರ್ಡ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಡಿಪ್ರಿಸಿಯೇಷನ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎಕ್ಸ್ಪೈರ್ಡ್ ಕಾಸ್ಟ್. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಥವಾ ಪ್ರೀಪೇಯ್ಡ್ ರೆಂಟ್, ಪ್ರೀಪೇಯ್ಡ್ ಸ್ಯಾಲರಿ ಈಸ್ ಅನ್ ಎಕ್ಸಾಂಪಲ್ ಆಫ್ ಅನ್ಎಕ್ಸ್ಪೈರ್ಡ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾವು ಕಮಿಂಗ್ ಟು ದ ಲಾಸ್. It means reduction in firm's equity. It is also called obsolescence. ಓಕೆ, ಆಬ್ಸೊಲೀಟ್ ಅಂತಂದರೆ ಔಟ್ಡೇಟೆಡ್ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್ ಮೊಬೈಲ್ ಕನ್ಸಿಡರ್ ಮಾಡೋದಾದರೆ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಅಥವಾ ಒಂದು ಅಪಾರೆಲ್ಸ್ ಬಟ್ಟೆ ಬಂದಾಗ ಈ ಒಂದು ಬಟ್ಟೆಗಾಗಿರ್ಬೋದು, ಇವತ್ತಿನ ಒಂದು ಹೊಸ ಫ್ಯಾಷನ್ ಟ್ರೆಂಡು ನಾಳೆಗೆ ಅಥವಾ ನೆಕ್ಸ್ಟ್ ಮಂತಿಗೆ ಅದು ಹಳೆ ಟ್ರೆಂಡ್ ಆಗಿರುತ್ತೆ, ಔಟ್ಡೇಟೆಡ್ ಆಗಿರುತ್ತೆ. ಕ್ಯಾಲ್ಕುಲೇಟರ್ ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಮೊದಲೆಲ್ಲನೂ ಟಚ್ ಪ್ಯಾಡ್ಗಳು ಬರ್ತಾಯಿತ್ತು, ಈಗೆಲ್ಲನೂ ಟಚ್ ಸ್ಕ್ರೀನ್ಗಳನ್ನ ಬೇಸಲ್ಲಿ ವರ್ಕ್ ಆಗ್ತಾ ಇರುವಂಥ ಮೊಬೈಲ್ಸು ವಿತ್ ಸೋ ಮೆನಿ ಫೀಚರ್ಸ್. ಇವತ್ತಿನ ಒಂದು ಟೆಕ್ನಾಲಜಿ ಏನಿರುತ್ತೋ, ದರ್ ಈಸ್ ಅ ಸೇಯಿಂಗ್, ಟುಡೇಸ್ ಟೆಕ್ನಾಲಜಿ ಈಸ್ ಟುಮಾರೋಸ್ ಆಬ್ಸೊಲೀಟ್. ಇವತ್ತಿನ ಟೆಕ್ನಾಲಜಿ ಏನು ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತ ಹೇಳ್ತೀವೋ ಅದು ನಾಳೆಗೆ ಔಟ್ಡೇಟೆಡ್ ಆಗಿರುತ್ತೆ, ಬಿಕಾಸ್ ನಾಳೆ ಇನ್ನೊಂದು ಹೊಸ ಟೆಕ್ನಾಲಜಿ ಬಂದಿರುತ್ತೆ ಅಂತಂದ್ಬಿಟ್ಟು. ಟೋಟಲಿ ಲಾಸ್ ಅಂತ ಹೇಳಿದ್ರೆ ಇಲ್ಲಿ ನಷ್ಟ. ಇಟ್ ಮೀನ್ಸ್ ರಿಡಕ್ಷನ್ ಇನ್ ಫರ್ಮ್ಸ್ ಈಕ್ವಿಟಿ.
ಒಂದು ಫರ್ಮ್ ಅಥವಾ ಒಂದು ಕಂಪನಿಯ ಓಕೆ ಈಕ್ವಿಟಿಯಲ್ಲಿ ಅಥವಾ ಈಕ್ವಿಟಿ ಶೇರ್ ಆಗಿರ್ಬೋದು ಅಥವಾ ಒಂದು ತನ್ನ ಆಸ್ತಿಯಲ್ಲಾಗಿರ್ಬೋದು ಕಡಿಮೆ ರಿಡಕ್ಷನ್ ಆಗಿರುವಂಥದ್ದು, ರೆಡ್ಯೂಸ್ ಆಗಿರುವಂಥದ್ದು ಅಥವಾ ಕಡಿಮೆ ಆಗಿರುವಂಥದ್ದು, ಆ ಕಡಿಮೆ ಆಗಿರುವಂಥದ್ದು ಎಷ್ಟು ಕಡಿಮೆ ಆಗಿರುತ್ತೋ ಅದನ್ನು ಏನಂತ ಕರಿತೀವಿ? ಲಾಸ್ ಅಂತ ಹೇಳ್ತೀವಿ. ಓಕೆ, ದಟ್ ಈಸ್ ಕಾಲ್ಡ್ ಲಾಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಆಬ್ಸೊಲಿಸೆನ್ಸ್. ಅದನ್ನು ನಾವು ಔಟ್ಡೇಟೆಡ್ ಅಂತಲೂ ಕರಿತೀವಿ. ಓಕೆ, ದಿಸ್ ಇಸ್ ವಿತ್ ರಿಗಾರ್ಡ್ ಟು ಕಾಸ್ಟ್ ಯೂನಿಟ್, ಕಾಸ್ಟ್ ಆ್ಯಂಡ್ ಎಕ್ಸ್ಪೆನ್ಸ್ ಆ್ಯಂಡ್ ಲಾಸ್. These are the various things which we discussed in this session. Thank you all.